ಶ್ರೇಷ್ಠವಾದಂಥ ಜನ್ಮ ಅಂತ. ಏನಪ್ಪ ಶ್ರೇಷ್ಠತೆ ಅಂದರೆ ಹಲವಾರು ವಿಧದಲ್ಲಿ ನಾವು ಯೋಚನೆ ಮಾಡ್ಬೋದು. ಒಂದು, ತನ್ನ ಜೀವನವನ್ನು ಉತ್ತಮವನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ಹೌದಾ? ಆದರೆ ಅದನ್ನು ಬಿಟ್ಟು ಮತ್ತೆ ಅಧಮ ಸ್ಥಿತಿಗೆ ಹೋಗತಕ್ಕಂಥದಕ್ಕೆ ಅವಕಾಶ ಇದೆ, ಹೌದಾ? ಪ್ರಾಣಿಗಳಿಗೆ ಉತ್ತಮವಾದಂಥ ಜೀವನ ಮಾಡಲಿಕ್ಕೆ ಅವಕಾಶ ಇಲ್ಲ, ಇನ್ನು ಅಧಮ ಸ್ಥಿತಿಗೆ ಹೋಗಲಿಕ್ಕೂ ಅವಕಾಶ ಇಲ್ಲ. ಒಂದು ವೇಳೆ ಉತ್ತಮವಾಗಲಿಲ್ಲ, ಅಧಮ ಸ್ಥಿತಿಗೆ ಹೋದಾಗ ಪ್ರಾಣಿಗಳಿಗೆ ನಿಕೃಷ್ಟವಾದಂಥ ಜನ್ಮ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಆಹಾರದಲ್ಲಾಗಲಿ, ವಸ್ತ್ರದಲ್ಲಾಗಲಿ, ಮನೆ ಕಟ್ಕೊಳ್ಳೋದಾಗಲಿ, ಯಾವುದಲ್ಲೇ ಆಗಲಿ ಉನ್ನತವಾದಂಥ ಜೀವನ ಮಾಡೋದಕ್ಕಾಗೆ ಅನಾದಿ ಕಾಲದಲ್ಲಿ ಯಾವ ರೀತಿ ಮನೆ ಕಟ್ಕೊಳ್ತಿತ್ತು ಇವತ್ತು ಹಾಗೆ ಕಟ್ಕೊಳ್ಳುತ್ತೆ. ಅದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಹೋಗಲಿಲ್ಲ. ಮನುಷ್ಯ ಅಂದರೆ ಉತ್ತಮವಾದಂಥ ಜೀವನ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಯಾವುದೇ ಪ್ರಾಣಿ ನಗೋಲ್ಲ. ನೋಡಿದ್ರೆ ನೀವು ಈ ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾರು ನಾವು ಇದ್ದರೆ ಒಳ್ಳೆಯದೇ, ಅದೊಂದು ಎಕ್ಸಸೈಸ್ ಅಷ್ಟೇ. ಸ್ವಲ್ಪ ಏನಾದರೂ ಈ ಮುಖದಲ್ಲಿ ಸುಕ್ಕು ಗಿಕ್ಕು ಬರ್ದಿರ ಸ್ವಲ್ಪ ಏನನ್ನ ಸಹಾಯ ಮಾಡುತ್ತೋ ಏನೋ ಆ ಲಾಫಿಂಗ್ ಕ್ಲಬ್ಗೆ ಹೋದರೆ. ಆದರೆ ನಾವು ನಗೋಕ್ಕೂ ಒಂದು ಕ್ಲಬ್ ಬೇಕು. ನಾವು ಅದರಲ್ಲಿ ಏನು ಹೇಳ್ತಾರೆ, ಲಯನ್ ಲಾಫ್, ಡಾಗ್ ಲಾಫ್ ಅಂದರೆ ಸಿಂಹ ನಕ್ಕಂತೆ ನಗು, ನಾಯಿ ನಕ್ಕಂತೆ ನಗು ಅಂತ ಹೇಳ್ಕೊಡ್ತಾರೆ. ಹಗರಿಬೊಮ್ಮನಲ್ಲಿ ಅಂತ ಒಂದು ಕಡೆ ಆ ಕಾರ್ಯಕ್ರಮ ನಡೀತಿತ್ತು. ನಾನು ಅವನು ಯಾರೋ ಹೇಳ್ಕೊಡೋರು ಕೇಳಿದೆ, ನಾಯಿ ನಕ್ಕಂತೆ ನಗು ಅಂತೀರಾ, ನಾಯಿ ಯಾವತ್ತೂ ನಗುತ್ತಾ, ಸಿಂಹ ನಗುತ್ತಾ, ಮತ್ತು ನೀವು ಲಯನ್ ಲಾಫು ಡಾಗ್ ಲಾಫ್ ಅಂತ ಹೇಳ್ಕೊಟ್ರೆ ಏನು ಅರ್ಥ ಅಂದೆ ನಾನು. ಹಾಗಲ್ಲ ಸ್ವಾಮೀಜಿ, ಆ ಸಿಂಹ ಯಾವ ರೀತಿ ಅಲ್ಲಿ ಬಿಟ್ಕೊಂಡು ಸದ್ಯ ಅದೆಲ್ಲ ತೋರ್ಸೋಕ್ಕೆ ಅಸಹ್ಯ ಆಗುತ್ತೆ ನನಗೆ. ಯಾವ ರೀತಿ ಹಲ್ಲು ಬಿಡುತ್ತೋ ಆ ರೀತಿ ಹಲ್ಲು ಬಿಟ್ಕೊಂಡು ನಗಬೇಕು, ನಾ ಯಾವ ರೀತಿ ಮ್ಯಾಲಕ್ಕೆ ನೋಡ್ಕೊಂಡು ಬಗ್ಳುತ್ತೋ ಆ ರೀತಿ ಏನೋ ಹೇಳ್ತಾರೆ. ನಿಜ ನಾವು ನಗಲಿಕ್ಕೆ ಒಂದು ಕ್ಲಬ್ ಬೇಕಂದರೆ ಯಾವ ಸ್ಥಿತಿಗೆ ಇದ್ದೀವಿ, ಒಂದು ಎಕ್ಸಸೈಸು ಮುಖಕ್ಕೆ ಅಂದರೆ ಓಕೆ, ಅದನ್ನು ಓಕೆ ನಕ್ಕು. ಯಾಕೆ ನಿಮಗೋಸ್ಕರ ಓಕೆ ಅನ್ನೋಕ್ಕಷ್ಟು ಇಲ್ಲ ಅಂದರೆ ವಯಸ್ಸಾದ್ರು ಸುಖ ಬರುತ್ತೆ, ಬರಲಿ ಬಿಡು. ನಾನು ಅನಂತಪುರದಲ್ಲಿ ಪ್ರವಚನ ಮಾಡ್ತಿದ್ದೆ. ಯಾವುದೋ ಒಬ್ಬರು ಮನೆಗಿದ್ದೆ. ಅವ್ರ ಮನೆ ಮ್ಯಾಲೇ ಕೆಳಗಡೆ ಬ್ಯೂಟಿ ಪಾರ್ಲರ್ ಇದೆ. ಯಾರೋ ಇಬ್ಬರು ಪರಿಚಯಸ್ಥ ಪ್ರವಚನ ಬರ್ತಿದ್ರು. ಬಂದರು ಒಂದು ದಿವಸ 9:30ಗೆ, ಬೆಳಿಗ್ಗೆ 9:30ಗೆ ಬಂದು ಮಧ್ಯಾಹ್ನ 3:30 ತನಕ ಇದ್ದಾರೆ. ₹1,000 ಯಾತಕ್ಕೆ? ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ. ಆಮೇಲೆ ಬಂದು 3:30ಗೆ ಬಂದು ನಮಸ್ಕಾರ ಮಾಡಿ, ಸ್ವಾಮೀಜಿ ಹೋಗ್ತೀವಿ ಅಂದರು. ಅಲ್ಲ, ಬಂದಿದ್ದೀರಾ, ಇರಿ ಪ್ರವಚನಕ್ಕಿರಿ, ಟೈಮ್ ಇಲ್ಲ ನಿಂತಿದ್ವಿ ಅಂದರೆ ಇದೇನೋ ಅಲಂಕಾರ ಮಾಡ್ಕೊಳಕ್ಕೆ 9:30 ಮಧ್ಯಾಹ್ನ 3:30 ತನಕ ಟೈಮ್ ಇದೆ ಅಂದಾಗ ಈ ಲಾಫಿಂಗ್ ನಗತಕ್ಕಂಥದ್ದಕ್ಕೂ ಒಂದು ಕ್ಲಬ್ ಬೇಕು ನಮಗೆ. ನಾಯಿ ನಕ್ಕಂತ ಅಲ್ಲ, ನಗತಕ್ಕಂಥದ್ದು ಮನುಷ್ಯನಿಗೊಬ್ಬನಿಗೆ ಸಾಧ್ಯ, ಇನ್ಯಾವ ಪ್ರಾಣಿಗೂ ಸಾಧ್ಯವಿಲ್ಲ. ಈಗ ನಾವು ಆ ಜೀವನವನ್ನು ಅಳ್ತಾ ಬರ್ತೀವಿ, ದಿವಸ ಅಳ್ತಾ ಜೀವನ ಮಾಡ್ತೀವಿ. ನಾವೆಲ್ಲ ಅಳ್ತಿರ್ತೀವಿ ದಿವಸ ಅಂತೀರ. ಮಕ್ಕಳು ಮಲಗಿರುತ್ತವೆ, ಎಬ್ಸಿದ್ರೆ ಅಂತ ಅಡುತ್ತವೆ. ಯಾಕೆಂದರೆ ಅವಕ್ಕೆ ಯಾರೇನು ಅಂದ್ಕೊಳ್ತಾರೋ ಅನ್ನೋ ಭಯ ಇಲ್ಲ. ಅಹಂಕಾರ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವಕ್ಕೆ. ಸ್ವಲ್ಪ ವಯಸ್ಸು ಬಂದುಬಿಟ್ರೆ ಆಮೇಲೆ ಎದ್ದ ತಕ್ಷಣ ಅಳಕ್ಕೆ ಶುರುವಾಗುತ್ತೆ. ಅದು ಜೋರಾಗಲ್ಲ, ಒಳಗಡೆನೇ ಅಳ್ತಿರ್ತೀವಿ ಏನಂತ, ಅದು ಹಾಗಾಗೋಯ್ತು, ಹೀಗಾಗೋಯ್ತು, ಹಾಗೆ ಮಾಡಿ ಚೆನ್ನಾಗಿತ್ತು, ಹೀಗೆ ಮಾಡಿ ಚೆನ್ನಾಗಿ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಗೋಳು ಶುರುವಾಗುತ್ತೆ. ಮತ್ತು ಮಲಗ್ತೀವಿ, ಆ ಗೋಳಿಂದ ಸರಿಯಾಗಿ ನಿದ್ದೆ ಬರೋಲ್ಲ. ಹೀಗೆ ಸಾಯೋ ತನಕ ಇದೇ ರೀತಿಯಲ್ಲೇ ಸಾಯೋ ತನಕ ಇದೇ ರೀತಿಯಲ್ಲೇ ಜೀವನ ಮಾಡ್ಕೊಂಡು ಒಂದು ದಿವಸ ಹೊರಟೋಗ್ತೀವಿ. ಸಾಯಬೇಕಾದ್ರೆ ಸಂತೋಷವಾಗಿ ಸಾಯ್ತೀವೋ, ನಿದ್ದೆಯಲ್ಲೂ ಸಾವು ಪಡೆ ಮಂಕುತಿಮ್ಮ. ನಿದ್ದೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಆನಂದವಾಗಿ ಹೋಗ್ತೀವಿ. ಯಾವತ್ತನ ಬೇಸರ ಬರ್ತೋ ನಿಮ್ಗೆ ನಿದ್ದೆ ಹೋಗ್ಬೇಕಾದ್ರೆ, ನಿದ್ದೆ ಹೋಗ್ಬೇಕಾದ್ರೆ ಎಷ್ಟು ಆನಂದವಾಗಿ ಹೋಗ್ತೀವೋ ಸಾವನ್ನು ಅಷ್ಟೇ ಆನಂದವಾಗಿ ತಗೋ. ಯಾಕೆಂದರೆ ನಿದ್ದೆಗೆ ಹೋದರೆ ಮತ್ತೆ ಎದ್ದು ಬರ್ತೀವಿ. ಅದು ಯಾವ ರೀತಿ ಎದ್ದು ಬರ್ತೀವಿ, ಸುಸ್ತಾಗಿ ಮಲಗಿಬಿಟ್ಟಿರ್ತೀವಿ. ಏನಾದ್ರು ನೋಡಿ ಎದ್ದಾಗ ಭಾಳಷ್ಟು ಲವಲವಿಕೆ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಅದೇ ಸತ್ತರೆ ಮತ್ತೆ ಎದ್ದು ಬರ್ತೀಯ,
ಮತ್ತು ಯಾವ ಶರೀರದಲ್ಲಿ ಎದ್ದು ಬರ್ತೀಯ, ಶುಗರು, ಬಿ ಪಿ, ಈ ರಾಮಾಯಣದಲ್ಲಿ ಇದೆಯಲ್ಲ, ಈ ಶರೀರದಲ್ಲಿ ಎದ್ದು ಬರಲ್ಲ. ಮತ್ತು ಹೊಸ ಶರೀರ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಮಂಡಿ ನೋವಿಲ್ಲ, ಸೊಂಟ ನೋವಿಲ್ಲ, ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಮನೆಗೆ ಎಲ್ಲರೂ ಮುತ್ತಿಟ್ಕೊಳ್ತಾರೆ, ಎಷ್ಟು ಚೆನ್ನಾಗಿರುತ್ತೋ ಮಗು ಅಂತಾರೆ. ಹೌದಾ? ಹತ್ರ ನಿಂಗೇನು ಬೇಕು ಕೇಳು ಅಂತ ಕಾಲು ಇಟ್ಕೊತಾರೆ. ಈ ಶರೀರದಲ್ಲಿ ಹತ್ರ ಯಾರು ಕೇಳೋದಿಲ್ಲ, ನಕ್ರೂ ಜೊತೆಗಿದ್ದಾರೆ. ಇಂಥ ಶರೀರ ಹೊಸ ಶರೀರ ಬರುತ್ತೆ ಅಂದರೆ ನಿತ್ಯ ಸಾವು ಪಡೆ ಮಕ್ಕಳು ತಿಮ್ಮ ಅಂದರೆ ಅಳ್ತಾ ಬರ್ತೀವಿ, ಅಳ್ತಾ ಜೀವನ ಅಳ್ತಾ ಹೊರಟೋಗ್ತೀವಿ ಅಲ್ಲ, ಬಂದಿದ್ದಾಯಿತು. ಈಗ ನಗುತ್ತಾ ಜೀವನ ಮಾಡಬೇಕು, ನಗುತ್ತಾ ಹೊರಟೋಗ್ಬೇಕು. ಹೊರಟೋಗೋದು ಆ ಶರೀರ ದೃಷ್ಟಿಯಿಂದ ಹೋಗ್ಬೇಕಂತಾರೆ ಹೊರತು ನೀವು ಹೋಗೋನಲ್ಲ, ಸದಾ ಆನಂದವಾಗಿರ್ಬೋದು ಅಂತ ಅಷ್ಟಾವಕ್ರ ಮಹರ್ಷಿಗಳು ಭಾಳಷ್ಟು ವಿಧದಲ್ಲಿ ಹೇಳಿದ್ದಾರೆ. ಮತ್ತು ಈಗ ಇನ್ನೊಂದ್ಸಲ ಹೇಳಿ. ಅಷ್ಟಾವಕ್ರವಾಚ ಕೂಟಸ್ಥಂಬೋಧಮದ್ವೈತಂ ಆತ್ಮಾನಂ ಪರಿಭಾವಯ ಆಭಾಸೋಹಂ ಬ್ರಹ್ಮಂ ಮುಕ್ತ್ವಾ ಭಾವಂ ವಾಕ್ಯಮತಾಂತರಂ. ಆಭಾಸೋಹಂ ಬ್ರಹ್ಮಂ ಮುಕ್ತ್ವಾ. ಆಭಾಸ ಅಂದರೆ ನನ್ನ ದಿವಸ ಹೇಳಿದೆ, ಪ್ರತಿಬಿಂಬ ನಿಜವಾದಲ್ಲ, ಆ ರೀತಿ ಇಲ್ಲ. ಮುಖವನ್ನು ನೋಡ್ಕೊಂಡ ಕಣ್ಣಿನಲ್ಲಿ ಮುಖದಂತೆ ಕಾಣುತ್ತದೆ, ಅದು ನಿಜವಾದ ಆ ರೀತಿ ಮುಖ ಇದೆಯೋದೆ ಅಂದರೆ ಇಲ್ಲ, ಆಭಾಸ, ಅದು ಇರುವಂತೆ ಕಾಣುತ್ತೆ, ವಾಸ್ತವಿಕವಾಗಿಲ್ಲ. ಅದೇ ರೀತಿ ಅಹಂಕಾರ ಅನ್ನತಕ್ಕಂಥದ್ದು ಅಂದರೆ ನಾನು ಇಂಥವನು, ನಾನು ಇಂಥವಳು ಅನ್ನತಕ್ಕಂಥ ವ್ಯಕ್ತಿತ್ವ. ಈಗಿನ ಕಾಲದಲ್ಲಿ ಅಂದರೆ ಭಾಳ ಶಬ್ದ ಉಪಯೋಗಿಸ್ತಾರೆ, ವ್ಯಕ್ತಿತ್ವ ವಿಕಾಸನ, ವ್ಯಕ್ತಿತ್ವ ಅಭಿವೃದ್ಧಿ ಅಂತ. ನೀನು ವ್ಯಕ್ತಿತ್ವನ ಎಷ್ಟೇ ವಿಕಾಸ ಮಾಡ್ಕೊ, ಎಷ್ಟೇ ಅಭಿವೃದ್ಧಿ ಮಾಡ್ಕೊ, ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಇವತ್ತು ದಿವಸ ನೋಡಿದ್ರೆ MP ಆಗಿಬಿಟ್ಟೇನೆ, ವ್ಯಕ್ತಿತ್ವ ಎಷ್ಟು ಮಟ್ಟಿಗೆ ಬೆಳೀತು. ಅದು ಗೋಲ್ಡ್ ತಪ್ಪಿದೆಯೋ? ಇಲ್ಲ. ಆದ ಕಾರಣ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಕೇವಲ ಆಭಾಸ, ನಮಗಿರುವಂತೆ ಕಾಣುತ್ತೆ, ವಾಸ್ತವಿಕವಾಗಿಲ್ಲ ಅದು. ಯಾಕೆಂದರೆ ವ್ಯಕ್ತಿತ್ವ ಅನ್ನತಕ್ಕಂಥ ಕೇವಲ ಮನಸ್ಸಿನ ಒಂದು ಆಲೋಚನೆ, ವೃತ್ತಿ, ಪ್ರತ್ಯಯ. ನಾನಿಂಥವನು, ನಾನಿಂಥವಳು ಅನ್ನತಕ್ಕಂಥದ್ದು ಮನಸ್ಸಿನ ಆಲೋಚನೆ, ವೃತ್ತಿ, ಪ್ರತ್ಯಯ. ನೀವು ಅನ್ಬೋದು ನೋಡ್ರಿ, ಭಾಳ ಸಲ ಹೇಳಿರ್ತೀವಿ, ಕೇಳಿರ್ತೀರ. ಬಟ್ ಅದು ಮತ್ತೆ ವ್ಯವಹಾರಕ್ಕೆ ಹೋದರೆ ಅದೇ ಸತ್ಯ. ಯಾವುದು? ಆಭಾಸನೇ ಸತ್ಯ ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಯಾಕಪ್ಪ ಭಗವದ್ಗೀತೆ ಅಂದರೆ ಶಂಕರಾಚಾರ್ಯ ಬರೀತಾರೆ, 2 ಮತ್ತು 3ನೇ ಅಧ್ಯಾಯದಲ್ಲಿ ಏನು ಉಪದೇಶ ನಡೆದಿದೆಯೋ ಅಲ್ಲಿಗೆ ಬೇರೆ ಸಾರ ಎಲ್ಲ ಆಗೋಯ್ತು. ಮತ್ತು ಇನ್ನೇನು ಉಪದೇಶ ಮಾಡತಕ್ಕಂಥದ್ದಿಲ್ಲ, ಸಮಸ್ತ ವೇದಗಳ ಸಾರ ಮುಗಿದೋಯ್ತು. ಮತ್ತು 4ನೇ ಅಧ್ಯಾಯ ಯಾಕೆ ಶುರು ಮಾಡ್ತೀರಾ? ಅದು 4ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ತಕ್ಕ ಹೋಗುತ್ತಲ್ಲ. ಯಾಕೆ? ಎಲ್ಲ ಮುಗಿದು ಅಲ್ಲಿಗೆ ನಿಲ್ಲಿಸ್ಬಿಡ್ಬೋದಲ್ಲ. ಅಂದರೆ ದುರ್ವಿಜ್ಞೇಯತ್ವ, ಅರ್ಥ ಮಾಡಿಕೊಂಡು ಆ ರೀತಿ ಜೀವನ ಮಾಡತಕ್ಕಂಥದ್ದು ಕಷ್ಟ. ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಈಗ ಶ್ಲೋಕಗಳು ಓದಲಿಕ್ಕೆ ಬರುತ್ತೆ, ಮತ್ತು ಅದ್ರ ಮೇಲೆ ಈ ಥರ ವ್ಯಾಖ್ಯಾನ ಮಾಡಲಿಕ್ಕೆ, ಪ್ರವಚನ ಮಾಡಲಿಕ್ಕೂ ಬರುತ್ತೆ. ಹೌದಾ? ಪ್ರವಚನ ಮಾಡಲಿಕ್ಕೂ ಬರುತ್ತೆ. ಮತ್ತು ಎಲ್ಲ ಜ್ಞಾಪಕ ಇದೆ, ಗ್ರಂಥನೂ ಬೇಡ, ತಲೆನಲ್ಲೆಲ್ಲ ಜ್ಞಾಪಕ ಇದೆ, ಹೇಳ್ಬೋದು, ಹಾಗೇನೆ ಗ್ರಂಥಗಳು ಬರೀಬೋದು. ಇದೆಲ್ಲ ಮಾಡಿದಾಗ ಅರ್ಥ ಆಗಿದೆ ಇವರಿಗೆ ಅಂತ ಬೇರೆ ಅನಿಸುತ್ತೆ. ಅರ್ಥ ಆಗಿರೋರು ಮಾಡ್ಬೋದು, ಅರ್ಥ ಆಗದೇ ಇರತಕ್ಕಂಥವ್ರು ಮಾಡ್ಬೋದು. ಕೇವಲ ಕಂಪ್ಯೂಟರ್ ಥರ ಎಲ್ಲ ಜ್ಞಾಪಕ ರಿಪೀಟ್ ಮಾಡುತ್ತಲ್ಲ, ಆ ರೀತಿ ನಾವು ಬುದ್ಧಿನಲ್ಲಿ ಸಂಗ್ರಹ ಮಾಡಿಕೊಂಡು ಮತ್ತೆ ರಿಪೀಟ್ ಮಾಡ್ಬೋದು. ಇದು ಅರ್ಥ ಮಾಡ್ಕೊಳ್ಳೋ ಲಕ್ಷಣ ಅಲ್ಲ. ಮತ್ತು ಅರ್ಥ ಮಾಡ್ಕೊಳ್ಳತಕ್ಕ ಲಕ್ಷಣ ಏನಪ್ಪ ಅಂದರೆ, ವ್ಯವಹಾರದಲ್ಲಿ ಅಹಂಕಾರ ಅನ್ನತಕ್ಕಂಥದ್ದು ಬರೆದಿರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆದರೆ, ಯಾರೋ ಏನೋ ಬುದ್ಧಿ ಇಲ್ಲ ಅಂದರು. ಹೌದಪ್ಪ, ನನಗೆ ಬುದ್ಧಿ ಇಲ್ಲ. ಸ್ವಾಮಿಗಳು ಹೇಳ್ತಾರೆ, ಬುದ್ಧಿ ನೀನಲ್ಲ, ನಿನ್ನ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅಂತ ನಾವು ಸಮಾಧಾನ ತೊಗೊಳಕ್ಕೆ ಸಾಧ್ಯವಾದರೆ ಅವಾಗ ಅಲ್ಲಿ ನಿಂತಿದ್ದೀವಿ ಅಂತ ಅರ್ಥ ಆಗುತ್ತಾ? ನಿನ್ನ ಬುದ್ಧಿ ಇಲ್ಲ ಅಂದಾಗ, ಹೌದಪ್ಪ, ಸ್ವಾಮಿಗಳು ಹಾಗೆ ಹೇಳ್ತಾರೆ, ನಿಂಗೆ ಬುದ್ಧಿ ಇಲ್ಲ, ಬುದ್ಧಿ ನೀನಲ್ಲ, ಬುದ್ಧಿಗೆ ಸಾಕ್ಷಿ ಅಂತ ಹೇಳ್ತಾರೆ. ಜ್ಞಾಪಿಸ್ಕೊಂಡು
ಈಗ ಬುದ್ಧಿ ಇಲ್ಲ ಅಂದಾಗ ನೀನೇನೋದು ಕರೆಕ್ಟಪ್ಪ ಅಂತ ನಾವು ಸಮಾಧಾನವಾಗಿದ್ದರೆ ಆವಾಗ ಅಹಂಕಾರ ಇಲ್ಲ ಅಂತ. ಏನಂದರೆ ಇನ್ನೊಂದ್ಸಲ ಅಂದರೆ ಆಯಿತು, ಅರ್ಥವಾಗಿಲ್ಲ. ಎಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ಪ್ರತಿಕ್ರಿಯೆ ಏನಂತಕ್ಕಂಥ ಬರುತ್ತೋ ಆಗ ಅಹಂಕಾರವೇ ಕೆಲಸ ಮಾಡ್ತಿದೆ. ಅಷ್ಟೇ ಅಲ್ಲ, ಜನ್ ಫಿಲಾಸಫಿನಲ್ಲಿ MT ಬೋಟರ್ ಹೇಳ್ತಾರೆ, ನಮ್ಮನ್ನು ನೋಡಿ ಬೇರೆ ಪ್ರತಿಕ್ರಿಯೆ ಬಂದ್ರೂ ಇಲ್ಲಿ ಅಹಂಕಾರ ಇದ್ದಾನೆ, ಬೇರೆ ನೋಡಿ ನಮಗೆ ಪ್ರತಿಕ್ರಿಯೆ ಬಂದ್ರೂ ಅಹಂಕಾರದಲ್ಲಿ ಜೀವನ ಮಾಡ್ತಿದ್ದೀವಿ. ಆದ ಕಾರಣ ಇದು ಕೇವಲ ಮನಸ್ಸಿನ ಒಂದು ವೃತ್ತಿ. ಆ ವೃತ್ತಿ ಎಷ್ಟೊತ್ತಿರುತ್ತೆ, ಅದೇ ನೀವು ವ್ಯವಹಾರದಲ್ಲಿ ನೋಡಿಕೊಂಡ್ರೆ ಹೆಂಡತಿ ಹತ್ರ ಮಾತಾಡತಕ್ಕ ನಾನು ಗಂಡ ಅನ್ನೋ ವೃತ್ತಿ ಇರುತ್ತೆ, ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ನಾನು ತಂದೆ. ಅದೇ ರೀತಿ ಹೆಂಗಸು ಅಷ್ಟೇ, ತಾಯಿ ಹತ್ರ ಮಾತಾಡ್ತಿರ್ಬೇಕು ನಾನು ಮಗಳು, ಅತ್ತೆ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸೊಸೆ. ಮತ್ತು ವ್ಯವಹಾರ ಬದಲಾವಣೆ ಆಗತ್ತೆ, ನಿಮ್ಗೆ ಚೆನ್ನಾಗಿ ಗೊತ್ತು ಏನು ಹೇಳ್ಬೇಕಂತೀವಿ. ತಾಯಿ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ಐತೆ, ಅತ್ತೆ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ವ್ಯವಹಾರ ಬದಲಾವಣೆ ಆಗುತ್ತೆ. ಯಾಕೆ ಆ ವ್ಯಕ್ತಿತ್ವ ಅನ್ನೋದನ್ನ ಆ ಸಮಯಕ್ಕೆ ಬರುತ್ತೆ, ಆ ವೃತ್ತಿ ಬರುತ್ತೆ, ಇಲ್ವಾಗುತ್ತೆ. ಆದ ಕಾರಣ ಆಭಾಸೋಹಂ ಭ್ರಮಂ ಮುಕ್ತ್ವ, ಇದು ಭ್ರಮೆ. ಅದೇ ನಾನು ಅಂದ್ಕೊಂಡಿದ್ದಲ್ಲ, ಅದು ಭ್ರಮೆ. ಆಭಾಸೋಹಂ ಭ್ರಮಂ ಮುಕ್ತ್ವ. ಯಾವ ರೀತಿಯಪ್ಪ ಭ್ರಮೆಗೂ ಭ್ರಮೆ ಅಂತ ತಗೊಳ್ಳೋದು? ಯಾವ ರೀತಿ ಅಂದರೆ, ಈಗ ಒಂದು ಅಗರಂ ಅಂತ ಒಂದು ಆಶ್ರಮದಾಗ ಇವರು ನೋಡಿದ್ದಾರೆ, ರಮೇಶ್ ಅವರ ನೋಡಿದ್ರೆ ಅಗರಂ ಆಶ್ರಮ. ಅಲ್ಲಿ ಒಂದು ಅದ್ದಾಲ ಮಂಟಪ ಅಂತೇನೋ ಮಾಡ್ಯಾರೆ, ಗೋಡೆಗೆಲ್ಲ ಕನ್ನಡಿ ಹಾಕಿದ್ದಾರೆ. ಹೌದಾ? ಅಲ್ಲೆಲ್ಲ ಹೋಗ್ತಾರೆ, ಜನ ನೋಡ್ಕೊಂಡು ಬಂದ್ಬಿಡ್ತಾರೆ. ಇಷ್ಟೊಂದು ಜನ ನಂತರ ಇಷ್ಟೊಂದು ಜನ ಇದ್ದಾರೆ ಅಂದ್ಕೊಳ್ಳಲ್ಲ. ಹೌದಾ? ಯಾಕೆ ಚೆನ್ನಾಗಿ ಗೊತ್ತು ಆಭಾಸ ಅಂತ, ಅಲ್ಲಿ ಮಾತ್ರ ಚೆನ್ನಾಗಿ ಗೊತ್ತು. ಹೌದಾ? ಒಂದು ನಾಯಿ ಹೋಯ್ತು ಅಂತ ಇಟ್ಕೊಳ್ಳೋದು ಒಳಗಡೆಗೆ, ಅದೇನು ಮಾಡುತ್ತೆ, ಒಂದೊಂದು ಕನ್ನಡಿ ಹತ್ರ ಬೊಗಳಕ್ಕೆ ಶುರು ಮಾಡುತ್ತೆ, ಸುತ್ತಲೂ ನೋಡ್ಕೊಂಡು ಬೊಗಳುತ್ತೆ. ಯಾಕೆ ಬೇರೆ ಇದ್ದಾರೆ ಅಂತ. ಅದೇ ರೀತಿ ಇಲ್ಲಿ ನಾವು ನನ್ನಂದ್ಯ ಅಂತ ಬೊಗಳಕ್ಕೆ ಶುರು ಮಾಡಿದ್ರೆ ನಾಯಿ ಬುದ್ಧಿನೇ. ಆಭಾಸ, ಅವರು ನಾನು ಅನ್ನತಕ್ಕಂಥದ್ದು ಆಭಾಸ, ನಾನು ಅಂತ ಹೇಳತಕ್ಕಂಥದ್ದು ಆಭಾಸ. ಸೊ ಇದು ನಾನಲ್ಲ, ನನ್ನಲ್ಲೇ ಇಟ್ಕೊಳ್ತಕ್ಕಂಥ ಒಂದು ಅಲೆ. ಆದ ಕಾರಣ ಅದೇ ನಾನು ಅನ್ನತಕ್ಕಂಥ ಬುದ್ಧಿ ಏನಿದೆಯೋ ಅದೇ ನಾನು ಅನ್ನತಕ್ಕಂಥ ಬುದ್ಧಿ ಭ್ರಮೆ. ಅದನ್ನು ಬಿಟ್ಟು ಮುಕ್ತ್ವ ಬಾಕ್ಯಂ ಅಥ ಅಂತರಂ, ಹೊರಗೆ ಒಳಗೆ ಅನ್ನತಕ್ಕಂಥ ಭಾವನೆಯನ್ನು ಬಿಡು. ಯಾಕೆ ಶರೀರ ದೃಷ್ಟಿಯಿಂದ ಒಳಗೆ ಹೊರಗೆ ಅನ್ನತಕ್ಕಂಥ ಇದೆ. ಶರೀರವನ್ನು ಬಿಟ್ಟು ಮಾತಾಡ್ಲಿಕ್ಕೆ ಹೋದರೆ ಒಳಗೆ ಹೊರಗೆ ಅನ್ನತಕ್ಕಂಥದ್ದು ಸಾಧ್ಯವಿಲ್ಲ. ಇಡೀ ಪ್ರಪಂಚ ಎಲ್ಲ ಒಂದೇ, ಒಂದು ರೀತಿ ಇಡೀ ಪ್ರಪಂಚ ಎಲ್ಲ ಒಂದೇ. ಈ ಬೇರೆ ಬೇರೆ ವಿಭಾಗಗಳು ಯಾಕಪ್ಪ ಮಾಡೋದು, ಆ ದೇಶ ಈ ದೇಶ, ಇವಾಗ ಭಾರತ ದೇಶನೇ ತಗೊಳ್ಳಿ, ಒಂದು ಅಂತಾರೆ. ಕಾವೇರಿ ನದಿ ಅಂದರೆ ತಮಿಳ್ನಾಡಿನವರು ಇವರು ಜಗಳ ಆಡ್ತಾರೆ. ಹೌದು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂದರೆ ಭಾರತ ದೇಶ, ಸೌತ್ ಇಂಡಿಯಾ ಬೇರೆ, ನಾರ್ತ್ ಇಂಡಿಯಾ ಬೇರೆ. ಬೇರೆ ಆಗಿಲ್ಲ. ಮತ್ತು ಯಾಕೆ ಈ ಥರ ಎಲ್ಲ ಮಾಡಿದರೆ, ಕೆಲಸ ತೂಗಿಸ್ಲಿಕ್ಕೋಸ್ಕರವಾಗಿ ಅಷ್ಟೇ ಹೊರತು ವಾಸ್ತುಪ ಅಂತ ಭೇದ ಇಲ್ಲ. ಆದ ಕಾರಣ ಒಳಗೆ ಹೊರಗೆ ಅಂತ ಅವರು ಇವರು ಅಂತ ಎಲ್ಲ ಭೇದಗಳನ್ನು ಬಿಟ್ಟು ಮುಕ್ತ್ವ ಕೂಟಸ್ಥ ಅನ್ನತಕ್ಕಂಥದಕ್ಕೆ ಅನೇಕ ಅರ್ಥಗಳನ್ನತಕ್ಕಂಥ ಹೇಳ್ತಾರೆ. ಒಂದು ಪರ್ವತ ಶಿಖರಾಗ್ರಂ, ಪರ್ವತದ ಶಿಖರ. ಒಂದು ಪರ್ವತ ಅಂತ ತೊಗೊಂಡ್ರೆ ಆ ಶಿಖರದ ಕೊನೆಗೆ ಹೋಗ್ಬಿಟ್ರೆ ಅದಕ್ಕಿಂತ ಆಚೆ ಪರ್ವತ ಇಲ್ಲ. ಅದೇ ರೀತಿ ಇಡೀ ಪ್ರಪಂಚ ಅನ್ನತಕ್ಕಂಥ ತೊಗೊಂಡ್ರೆ ಇಡೀ ಪ್ರಪಂಚಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸ್ವರೂಪ ನೀನು, ಅದಕ್ಕಿಂತ ಉನ್ನತವಾದ ಇನ್ಯಾವುದಿಲ್ಲ. ಅಂಥ ಉನ್ನತ ಅಂಥ ಸ್ವರೂಪ. ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಸಂಸಾರಿ ದುಃಖಿ, ನಂಗೆ ಮನೆಗೆ ಒಂದು ಸ್ಥಾನವೇ ಇಲ್ಲ. ನಮ್ಮ ಮನೆಗೆ ನಂಗೆ ಒಂದು ಸ್ಥಾನ ಇಲ್ಲ, ಯಾರು ಹೇಳ್ದಾಗ ಕೇಳಲ್ಲ, ನನ್ನ ಮಾತು ಕೇಳಲ್ಲ. ನೀನು ಇಡೀ ಪ್ರಪಂಚಕ್ಕೆ ರಾಜ ನೀನು ಜಗಕ್ಕೆಲ್ಲ ಮಂಕುತಿಮ್ಮ. ಅಂಥ ಪರ್ವತ ಶಿಖರಾಗ್ರ ಅನ್ನತಕ್ಕ ನಿನ್ನ ಸ್ವರೂಪ. ಮತ್ತು ಯಾವ ವಿಕಾರವನ್ನು ಹೊಂದಲ್ಲ. ಅಂದರೆ ವಿಕಾರ ಅನ್ನತಕ್ಕಂಥದ್ದು ಹೊರಗಿನ ಪ್ರಪಂಚದಲ್ಲಿ ಬರ್ಬೋದು. ಹೊರಗಿನ ಪ್ರಪಂಚ ಅಂದರೆ
ಅದರಲ್ಲಿ ನಂದು ನನ್ನವರು ಅನ್ನೋದ್ರೇನು ಹೆಚ್ಚು ಕಮ್ಮಿ ಆದರೆ ನನಗೆ ಆಗ್ಬಿಡ್ತು ಅಂತ ಒದ್ದಾಡ್ತೀವಿ. ಹೌದಾ? ಅಭಿಶ್ವಂಗ ಭಗವದ್ಗೀತೆಯಲ್ಲಿ ಅಭಿಶ್ವಂಗ ಅಂದರೆ ನನ್ನದು ಅನ್ನತಕ್ಕಂಥ ಏನನ್ನ ಆಯಿತು ಅಂದರೆ ನನಗೆ ಆಗಿದೆ, ನನ್ನವರು ಅನ್ನೋರಿಗೇನು ಹೆಚ್ಚು ಕಮ್ಮಿ ಅಂದರೆ ನನಗೆ ಆಗಿದೆ ಅಂತ ಈ ರೀತಿ ಜೀವನ ಮಾಡಿದ್ರೆ ಸಮಾಜದಲ್ಲಿ ಆದರ್ಶ ಅಂತಾರೆ. ನನ್ನ ಅಭಿಪ್ರಾಯದಲ್ಲಿ ಇದು ಮೂರ್ತತನ. ಶಾಸ್ತ್ರ ಅದೇ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ ಮೂರ್ತತನ ಅಂತ. ನನ್ನ ಅಭಿಪ್ರಾಯನೂ ಅಷ್ಟೇ. ಹಾಗಿದ್ರೆ ನಮ್ಮವರು ನೋಡ್ಕೋಬಾರ್ದು, ನನ್ನದಂತೂ ನೋಡ್ಕೋಬಾರ್ದು. ನೋಡ್ಕೊ, ನನ್ನವರು ಅನ್ನತಕ್ಕ ಯಾರನ್ನ ಕಾಯಿಲೆ ಆಗಿದೆ, ನನಗೆ ಕಾಯಿಲೆ ಬಂತು ಅಲ್ಲ, ನನಗೇನು ಆಗಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೊ. ಇವಾಗ ಯಾರಿಗೂ ಮನೇಲಿ ಹುಷಾರಿಲ್ಲ, ನೀನು ಇನ್ನೂ ಉತ್ಸಾಹವಾಗಿರ್ಬೇಕು. ಯಾಕೆ ಅವ್ರು ಮಾಡೋ ಕೆಲಸನ ಮಾಡಬೇಕು, ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು, ಎಲ್ಲ ಮಾಡಿ ಉತ್ಸಾಹವಾಗಿರ್ಬೇಕು. ನನಗೆ ಆಯಿತು ಅಂದ್ಕೋಬೇಡ. ಇಲ್ಲ ಸೀರಿಯಸ್ ಆಯಿತು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ವಿ, ಇವಾಗಂದ್ರೆ ಗೋಳಾಡಬೇಕು ಬೇಡ, ನನಗೇನು ಆಯ್ತು, ಇವಾಗ ನನಗೇನಾಗಿಲ್ಲ, ಇನ್ನೂ ಉತ್ಸಾಹವಾಗಿರು. ಎಲ್ಲಿ ದುಡ್ಡು ಹಂಚಬೇಕು, ಆಕ್ಸಿಜನ್ ತರಬೇಕು, ಬ್ಲಡ್ ತರಬೇಕು, ಅದಕ್ಕೆ ಉತ್ಸಾಹವಾಗಿರು. ಇಷ್ಟೆಲ್ಲ ಮಾಡಿಬಿಟ್ಟು ಸೀರಿಯಸ್ ಆಗೋಯ್ತು, ಇವಾಗ ನನಗೆ ಗೋಳಾಡಬೇಕು ಬೇಡ. ಇವಾಗ ಗೋಳಾಡಿದ್ರೆ ಏನು ಪ್ರಯೋಜನ? ಇವಾಗ ಇನ್ನೂ ನೀನು ಉತ್ಸಾಹ ಜಾಸ್ತಿ ಆಗಬೇಕು, ನಿಮಗೆ ಸೀರಿಯಸ್ನೆಸ್ ಜಾಸ್ತಿ ಆಗಬೇಕು. ಸೊ ಆ್ಯಕ್ಟಿವ್ ಆಗಿರು, ನೋಡ್ಕೊ. ಹೋಗೇ ಬಿಟ್ರು, ಇವಾಗಾದ್ರೂ ಗೋಳಾಡಬೇಕು ಬೇಡ. ಇವಾಗ ಗೋಳಾಡೋ ಪ್ರಯೋಜನ ಇದೆಯಾ? ಮತ್ತು ಯಾವಾಗ ಗೋಳಾಡಬೇಕು? ಅದಕ್ಕೆ ಗೋಳಾಡೋ ಅವಶ್ಯಕತೆಯೇ ಇಲ್ಲ. ನಿನ್ನ ಕರ್ತವ್ಯ ಏನೋ ಅಷ್ಟು ಮಾಡು. ಆದರೆ ನಾವೇನು ಮಾಡ್ತೀವಿ, ನನ್ನವರು ನನಗೇನು ಹೆಚ್ಚು ಕಮ್ಮಿ ಇದೆ, ನನಗೆ ಆಗ್ಬಿಡ್ತು. ಪೂರ್ವಾಶ್ರಮದಲ್ಲಿ ಯಾವುದೋ ಕೆಲಸದಲ್ಲಿದ್ದಾಗ ಅವರಿಗಿದೆ ಕೆಲಸ ನನಗೆ. ಆಫೀಸಿಗೆ ಬಂದು 7:45 ಸ್ಟಾರ್ಟ್ ಆಗೋದು ಫ್ಯಾಕ್ಟ್ರಿ. ಕಾರ್ಡ್ ಪಂಚ್ ಮಾಡಿ ಬಂದು ಎಲ್ಲ ಈಗ ಕೂತಿರೋರು ತಲೆ ಮೇಲೆ ಕೈ ಹೊತ್ಕೊಂಡು, ಏನೋ ಆಕಾಶಕ್ಕೆ ಬಿದ್ದೋಗ್ತಾ ಇದೆ ಅಂತ. ನಾನು ಯಾಕೆ ಈ ಥರ ತಲೆ ಮೇಲೆ ಕೈ ಸಂತೋಷವಾಗಿ ಆನಂದವಾಗಿರಿ ಅಂತಿದ್ದೆ. ಅಯ್ಯೋ ಕೃಷ್ಣಾನಂದ ಅಂತ ಹೆಸರಿತ್ತು. ಅಯ್ಯೋ ಕೃಷ್ಣಾನಂದ, ನಮ್ಮ ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಏನು, ನಮ್ಮ ಶ್ರೀಮತಿಯವ್ರಿಗೆ ಚೆನ್ನಾಗಿಲ್ಲ. ಚೆನ್ನಾಗಿ ಇಲ್ಲದೇ ಅವ್ರು ಬೆಳಗ್ಗೆ ಟಿಫನ್ ಮಾಡಿಕೊಟ್ಟು ಮಧ್ಯಾಹ್ನ ಕ್ಯಾರಿಯರ್ ರೆಡಿ ಮಾಡಿಕೊಟ್ಟಿದ್ದಾರೆ. ಪಾಪ ಹೋಗೋ ಅಷ್ಟೊಂದು ಮತ್ತೆ ಟಿಫನ್ನು ಊಟ ಎಲ್ಲ ರೆಡಿ ಮಾಡ್ತಾರೆ. ನೀವು ಚೆನ್ನಾಗಿ ತಿಂದ್ಬಿಟ್ಟು ನಮ್ಮ ಶ್ರೀಮತಿಯವ್ರಿಗೆ ಚೆನ್ನಾಗಿಲ್ಲ, ನಮ್ಮ ಶ್ರೀಮತಿ ಚೆನ್ನಾಗಿಲ್ಲ ಓಡಾಡ್ತೀರ. ಚೆನ್ನಾಗಿಲ್ಲ ಅಂದರೆ ರಜೆ ಹಾಕಿ ಮನೆಗೆ ಸೇವೆ ಮಾಡಿ. ನಿಜವಾಗಿ ಹೇಳ್ತಾರೆ, ಮನೆಗೆ ಸೇವೆ ಮಾಡಿ. ಸುಮ್ಮನೆ ಓಡಾಡೋದು ಏನು ಹೇಳಿಲ್ಲ. ಹೌದಲ್ಲ? ಅದ ಕಾರಣ ಅವೇ ನನ್ನವರು ಅಂತ ಏನಾದ್ರೂ ನಿಂಗೆ ಯಾವ ವಿಕಾರಣ ಆಗಿಲ್ಲ. ಆ ಕಾರಣ ಕೂಟಸ್ಥ, ನೀನು ಕೂಟಸ್ಥ ಸ್ವರೂಪ ಅಷ್ಟೇ ಅಲ್ಲ. ಕೂಟಸ್ಥ ಅಂದರೆ ಭಗವದ್ಗೀತೆ ಶಂಕರಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ದುಷ್ಯಮಾನ ಗುಣಂ ಅಂತರ್ದೋಷ ವಸ್ತು ಕೂಟಂ. ಹೊರಗಡೆಗೆ ಒಳ್ಳೆ ಗುಣ ಇದ್ದಂತೆ ಕಾಣುತ್ತೆ, ಹೊರಗಡೆಗೆ ಒಳ್ಳೆ ಗುಣ ಇದ್ದಂತೆ ಕಾಣುತ್ತೆ. ಅಂತರ್ದೋಷ ವಸ್ತು, ಒಳಗಡೆ ನೋಡ್ಲಿಕ್ಕೆ ಹೋದರೆ ದೋಷ ಇದೆ. ಇವಾಗ ಸಾಮಾನ್ಯ ನಾವು ಯಾರ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ವ್ಯವಹಾರಕ್ಕೆ ಸರಿ, ಆ ಸ್ವರೂಪಕ್ಕೆ ಯಾವುದಿಲ್ಲ. ಅದು ಇವರು ಅಷ್ಟಮರ್ಷಗಳು ಹೇಳಿದ್ದಾರೆ. ಅದೇ ವ್ಯವಹಾರ ಮಾಡಬೇಕು. ನಾವೇನು ಹೇಳ್ತೀವಿ, ನಾನು ಏನು ಅಂದ್ಕೊಂಡಿದ್ದೆ, ಅವನ ಬಣ್ಣ ಇವತ್ತು ಗೊತ್ತಾಯಿತು. ಅವನ ಬಣ್ಣ ಇವತ್ತು ಅಂದೇನಾಯ್ತ, ವರ್ಣ ಆ ಥರ ಇತ್ತು, ಅವನ ಬಣ್ಣ ಆ ಥರ ಇತ್ತು, ನಾವು ಇನ್ನೇನೋ ಅಂದ್ಕೊಂಡಿದ್ವಿ. ಹೌದಾ? ಆದ ಕಾರಣ ಹೊರಗಡೆ ನೋಡಲಿಕ್ಕೇನೋ ಭಾಳಷ್ಟು ಗುಣವಂತರಾಗಿದೆ, ಒಳಗಡೆ ದೋಷ ಇದೆ ಅಂದರೆ ಅದನ್ನು ಕೂಟ ಅಂತಾರೆ. ಹೊರಗಡೆ ಚೆನ್ನಾಗಿ ಕಂಡು ಒಳಗಡೆ ದೋಷ ಇದೆ ಅಂದರೆ ಅದನ್ನು ಕೂಟಂ ಅಂತ ಹೇಳ್ತಾರೆ, ಕೂಟ ಅಂತ ಹೇಳ್ತಾರೆ. ಅದನ್ನು ಈ ಪ್ರಪಂಚಕ್ಕೆ ಹೋಲಿಸಿದ್ರೆ ಅವಿದ್ಯಾದಿ ಅನೇಕ ಸಂಸಾರ ಬೀಜಂ. ಅವಿದ್ಯೆ ಅಂದರೆ 3 ರೀತಿ: ಅಗ್ರಹಣ, ಅನ್ಯತಾಗ್ರಹಣ, ವಿಪರೀತ ಗ್ರಹಣ ಅಂತ. ಅಥವಾ 4 ಸಂಶಯ ಗ್ರಹಣ. ಹೇಳಿದ್ಮೇಲೂ ಸಂಶಯ ಇರುತ್ತೆ. ಅಗ್ರಹಣ, ವಸ್ತುಸ್ಥಿತಿ ಗೊತ್ತಿಲ್ಲ ಅಂತ ಸುಮ್ಮನೆ ಅಷ್ಟಲ್ಲೇ ಇಟ್ಬಿಟ್ರೆ ಹೆಚ್ಚು ಸಮಸ್ಯೆ ಇಲ್ಲ. ಅದನ್ನು ಇನ್ನೊಂದು ರೀತಿ ತಗೊಳ್ತೀವಿ. ಹಗ್ಗ ಇತ್ತು, ನಮಗೆ ಗೊತ್ತಾಗಲಿಲ್ಲ, ಬಿಡು, ತೊಂದರೆ ಇಲ್ಲ. ಹೌದಾ? ಅದನ್ನು ಹಾವು ಅಂತ ತೊಗೊಂಡ್ರೆ ಬಂತು, ಭಯ ಬಂತು, ರಾಮಾಯಣ. ಸೊ ಅಗ್ರಹಣ ಗೊತ್ತಿಲ್ಲದೆ ಇದ್ದಾಗ ಮತ್ತೊಂದು ರೀತಿ ತಗೊಳ್ತೀವಿ. ಹೌದಾ? ವಿಪರೀತ, ಅದನ್ನೇ ವಿಪರೀತ ಗ್ರಹಣ ಅಂತಾರೆ. ಅಲ್ಲ,
ಅದು ಹಾವಲ್ಲ ಹಗ್ಗ ಅಂತ ಹೇಳಿದ್ಮೇಲೂ ನಮಗೆ ನಂಬಿಕೆ ಬರಲ್ಲ. ನನ್ನಂತ ಅದೇನು ಮಾಡ್ತಾನೆ, ನೀನು ಮೊದಲು ಕೈ ಹಿಡ್ಕೊ ಅಂತಾನೆ. ನೀನು ಮೊದಲು ಕೈ ಹಿಡ್ಕೊ, ಆಮೇಲೆ ಬೇಕಾ ನಾನು ಮುಡ್ತೀನಿ ಅಂತಾನೆ. ಯಾಕೆ ಅವ್ರ ಮಾತಲ್ಲಿ ನಂಬಿಕೆ ಬರಲಿಲ್ಲ. ಅಲ್ಲಾದರೆ ಕೈ ಹಿಡ್ಕೊಂಡು ತೋರಿಸ್ಬೋದು, ನೋಡೋ ಹಗ್ಗ ಹಿಡ್ಕೊ ಅಂತ. ಈ ಸ್ವರೂಪನ ನೀನು ಪ್ರಪಂಚ ಅಂದ್ಕೊಂಡಿದ್ಯಾ, ಈ ನಿಜವಾದ ಸ್ವರೂಪ ಅಂತ ಹೇಳಿದರೆ ನಾನು ನಂಬಲ್ಲ, ಕೈ ಹಿಡ್ಕೊಂಡು ತೋರ್ಸೋಕ್ಕಾಗಲಿ, ಅಲ್ಲಾದ್ರೂ ತೋರಿಸ್ಬೋದು. ಅವಿದ್ಯಾದಿ ಅನೇಕ ಸಂಸಾರ ಬೀಜಂ ಅಂತರ್ದೋಷಯತ್. ಈ ಪ್ರಪಂಚಕ್ಕೆ ಅವಿದ್ಯೆಯಿಂದ ಪ್ರಾರಂಭ ಮಾಡಿಕೊಂಡು ಒಂದು ಬೀಜ ಸ್ವರೂಪ ಅನ್ನತಕ್ಕಂಥದ್ದಿದೆ. ಈ ಬೀಜ ಸ್ವರೂಪ ಅನ್ನತಕ್ಕಂಥ ಯಾವ ರೀತಿಯಪ್ಪ ಕಲ್ಪನೆ ಮಾಡ್ತಾರೆ ಅದೇ ಬಂದಿದೆ ಅಂದರೆ, ಈ ಪ್ರಪಂಚ ನೋಡಿದಾಗ ಒಂದೇ ರೀತಿ ಇಲ್ಲ ಇದು. ಹೌದಾ? ಯಾಕೆ ದೇವರು ಇಷ್ಟೊಂದು ಭೇದ ಮಾಡ್ದ? ಎಲ್ಲರೂ ಕೆಲವರು ಹೇಳ್ತಾರೆ ಎಲ್ಲರೂ ಒಂದೇ ರೀತಿ ಸೃಷ್ಟಿ ಮಾಡಿದರೆ ಯಾಕೆ ನೋಡಿ, ಹೆಣ್ಣು ಗಂಡು ಅನ್ನೋ ಭೇದ ಐತ್ಯ ಪರಮಾತ್ಮ. ಎಲ್ಲರನ್ನೂ ಹೆಣ್ಣಾಗಿ ಸೃಷ್ಟಿ ಮಾಡಬೇಕಾಗಿತ್ತು, ಇಲ್ಲ ಎಲ್ಲರನ್ನೂ ಗಂಡಾಗಿ ಸೃಷ್ಟಿ ಮಾಡಬೇಕಾಗಿತ್ತು. ಯಾಕೆ ಹೆಣ್ಣು ಗಂಡು ಭೇದ? ಒಂದು ವೇಳೆ ಎಲ್ಲರನ್ನೂ ಹೆಣ್ಣಾಗೆ ಸೃಷ್ಟಿ ಮಾಡಿ ಎಲ್ಲರನ್ನೂ ಗಂಡಾಗೆ ಸೃಷ್ಟಿ ಮಾಡಿದರೆ ಏನಾಗುತ್ತೆ ಪ್ರಪಂಚ? ಅದೆಲ್ಲ ಸ್ವಾಮೀಜಿ, ಹೆಣ್ಣು ಗಂಡು ಭೇದ ಇಲ್ಲ. ಕೆಲವರು ಬೆಳ್ಳಗಿದ್ದಾರೆ, ಕೆಲವರು ಕುಳ್ಳಗಿದ್ದಾರೆ, ಕೆಲವರು ಕಪ್ಪಿದ್ದಾರೆ, ಕೆಲವರು ಚೆನ್ನಾಗಿದ್ದಾರೆ, ಈ ಕೆಲವರು ಕುರುಪು. ಇದ್ಯಾಕೆ ಎಲ್ಲರೂ ಒಂದೇ ಥರ ಮಾಡಿದ್ದಾರೆ? ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡಿ. ಏನೋ ದೇವ್ರನ್ನ ತೆಗೆದಾಕಿ ಮಾತಾಡೋದಲ್ಲ. ಅಬ್ದುಲ್ ಕಲಾಂ ಅನ್ನತಕ್ಕಂಥ ಸೈಂಟಿಸ್ಟು, ಏನು ದೇವರವರು, ಅವ್ರ ಕೈ ಕೊಟ್ಟರು ಒಂದು 5,000 ಡಿಸೈನ್ ಮಾಡ್ಬೋದು, 10,000 ಡಿಸೈನ್ ಮಾಡ್ಬೋದು ಅಷ್ಟೇ. ಅದಾದಮೇಲೆ ನನ್ನಿಂದ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಹೌದಲ್ಲ? ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಬೇರೆ ಬೇರೆಯಾಗಿದ್ದಾರೆ. ಯಾಕೆ ಈ ಥರ ಮಾಡ್ದ ಅಂದರೆ, ನಮ್ಮವರಂತೂ ಗುರ್ತಿಡಿದಾಗೆ ಅಂದರೆ ಎಲ್ಲರೂ ಒಂದೇ ಥರ ಇತ್ತು ಅಂತ ಇಟ್ಕೊಳ್ಳಿ. ನಮ್ಮ ಶ್ರೀಮತಿಯವರು ನಮ್ಮ ಯಜಮಾನ್ ಹೇಗೆ ಗುರ್ತಿಡಿಯೋದು? ಅದಕ್ಕೋಸ್ಕರ ಇಷ್ಟು ಭೇದ ಇದೆ ಅಪ್ಪ. ಇಲ್ಲಿ ಭೇದ, ಈ ಹೆಣ್ಣು ಗಂಡು ಭೇದ ಇರಲಿ, ಮತ್ತು ಈ ಆಕಾರ ಭೇದ ಇರಲಿ, ಒಪ್ಕೊಳ್ತೀವಿ. ಆದರೆ ಒಬ್ಬರು ಬಡವರು, ಒಬ್ಬರು ಸಾಹುಕಾರರು, ಒಬ್ಬರು ಕೋಟ್ಯಾಧಿ, ಏನು ಈ ಭೇದ ಯಾಕೆ? ಎಲ್ಲರೂ ಒಂದೇ ಥರ ಇರಬೇಕು ಬೇಡ, ಎಲ್ಲರೂ ಒಂದೇ ಥರ ಇರಬೇಕು ಬೇಡ. ನೋಡಿ, ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಒಬ್ಬ ಜಿಮ್ನಾಶಿಯಮು, ಕರಾಟೆ, ಯೋಗ ಎಲ್ಲ ಮಾಡಿಕೊಂಡು ಒಳ್ಳೆ ಕಟ್ಮಸ್ತಾಗಿದ್ದಾನೆ. ಡಜನ್ ಚಪಾತಿ ಕೊಟ್ಟರೆ ಒಂದು 5 ನಿಮಿಷದಲ್ಲಿ ತಿಂದ್ಬಿಟ್ರು ಮತ್ತೆ ಬೇಕಂತ. ಇನ್ನೊಬ್ಬ ಮಗ ಇದ್ದಾನೆ, ಅವ್ನಿಗೆ ಏನು ಜಿಮ್ನಾಸ್ಟಿಕ್ ಇಲ್ಲ, ಯೋಗ ಅಂದರೆ ಏನು ಕೈಲಾಗಲ್ಲ, ಅವನಿಗೆ ಏನೂ ಆಗಲ್ಲ. ಅವನಿಗೆ 1 ಚಪಾತಿ ಕೊಟ್ಟರೆ ಅಜೀರ್ಣ ಆಗುತ್ತೆ, ಅರ್ಧ ಕೊಟ್ಟರೆ ನಂಗೆ ಸಾಲದು, ಅವ್ನಿಗೆ ಎಷ್ಟು ಕೊಡ್ತೀವಿ ಅಷ್ಟು ಕೊಡು ಅಂತಾನೆ. ಇವಾಗ ಇಬ್ಬರಿಗೂ ಅರ್ಧ ಚಪಾತಿ ಕೊಡ್ತೀನಿ, ಇಲ್ಲ ಅಂದರೆ ಇಬ್ಬರಿಗೂ 12 ಕೊಡ್ತೀನಿ ಅಂದರೆ ಸರಿ ಹೋಗುತ್ತಾ? ನಿಜವಾಗ್ಲೂ ಈ ಭೇದ ಅನ್ನತಕ್ಕಂಥದ್ದು ಭಾಳಷ್ಟು ಸೈಂಟಿಫಿಕ್ ವಿವೇಕಯುಕ್ತ ಮಾಡಿ ಪರಮಾತ್ಮ. ಅದಕ್ಕೋಸ್ಕರ ಪ್ರಳಯ ಆದಾಗ ಎಲ್ಲ ಬೀಜಾವಸ್ಥೆಗೆ ಹೊರಟೋಗುತ್ತೆ. ಮತ್ತು ಸೃಷ್ಟಿ ಆದಾಗ ಯಾರ್ಯಾರು ಯಾವ್ಯಾವ ಸ್ಥಿತಿನಲ್ಲಿದ್ದರೋ ಅದೇ ಸ್ಥಿತಿನಲ್ಲೇ ಬರ್ತಾರೆ. ಇದಕ್ಕೆ ನಮ್ಗೆ ಅರ್ಥ ಆಗಬೇಕಾದ್ರೆ, ನೀವು ನಿದ್ದೆನಲ್ಲಿ ಮಲಗಿಬಿಡ್ತೀರ, ಪ್ರಪಂಚ ಎಲ್ಲ ನಿಮ್ಮಲ್ಲೇ ಲೈವ್ ಆಗುತ್ತೆ. ಪ್ರಪಂಚ ಎಲ್ಲ ಅನ್ನೋದು ಮೊದಲು ಬಿಟ್ಟುಬಿಡಿ. ನೀವು ನಿದ್ದೆ ಮಾಡಿ ಇದ್ದರೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದೀನಿ, ಮತ್ತು ಗೌರ್ಮೆಂಟ್ ಗೊತ್ತಿಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀನಿ, ಅಲ್ಲ ನೀವ್ಯಾರು ಆ ಥರ ಇಲ್ಲ, ಆ ಥರ ಇಟ್ಟಿರೋರಿಗೆ ಹೇಳ್ತೀನಿ ನಾನು. ಗೌರ್ಮೆಂಟ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀನಿ, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಟ್ಟಿದ್ದೀನಿ, ಇದೆಲ್ಲ ಮರ್ತೋಗುತ್ತೋ ಇರುತ್ತೋ? ನಿದ್ದೆನಲ್ಲಿ ಜ್ಞಾಪಿಸ್ಬಿಡ್ತಿರೋ, ಆ ಬ್ಯಾಂಕಲ್ಲಿ ಎಷ್ಟಿತ್ತು, ಈ ಬ್ಯಾಂಕ್. ಮತ್ತು ಹೇಗೆ ಜ್ಞಾಪಕ ಇತ್ತು? ಬೀಜಾವಸ್ಥೆಲಿತ್ತು, ಎಲ್ಲನೂ ಬೀಜಾವಸ್ಥೆಲಿತ್ತು. MS ಬೇಕು ನಿದ್ದೆ ಮಾಡಿಬಿಟ್ರೆ ಸಂಗೀತ ಎಲ್ಲ ಮರ್ತೋಗೋದು ಇಲ್ಲ, ಯಾಕೆ ಎಲ್ಲ ಬೀಜಾವಸ್ಥೆಯಲ್ಲಿ ಇತ್ತು. ಆ ಬೀಜಾವಸ್ಥೆ ಅನ್ನತಕ್ಕ ಕೂಟಂ. ಯಾಕೆಂದರೆ ಹೊರಗಡೆಗೆ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು ಪ್ರಪಂಚ. ನಿಜವಾದ ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡೋದು ಇವ್ರು ಹೇಳ್ತಾರೆ ಸೈಂಟಿಸ್ಟು, ದೇವರಿಲ್ಲ, ಅದಿಲ್ಲ, ಇದಿಲ್ಲ ಅಂತ. ಇವತ್ತಿನ ದಿವಸನೂ
ಇವಾಗ ನಮ್ಮ ಶರೀರದಲ್ಲಿ ರಕ್ತ ವೃದ್ಧಿ ಆಗುತ್ತೆ, ರಕ್ತ ಸೃಷ್ಟಿ ಆಗುತ್ತೆ ಯಾವುದರಿಂದ ಅದು ತಗೊಳ್ಳತಕ್ಕಂಥ ಆಹಾರದಿಂದ. ಹಾಗಿದ್ಮೇಲೆ ಅದೇ ಚಪಾತಿ, ಪಲ್ಯ ಮತ್ತು ಅನ್ನ, ಸಾರು ಏನೇನು ಇದೆಯೋ ಅದನ್ನು ಲ್ಯಾಬ್ರೇಟರಿಯಲ್ಲಿ ಹಾಕಿ ರಕ್ತ ತಯಾರು ಮಾಡೋದು. ಮತ್ತು ರಕ್ತ ತಯಾರು ಮಾಡತಕ್ಕಂಥ ಶಕ್ತಿ ಅನ್ನತಕ್ಕಂಥದ್ದು ಒಂದಿದೆ. ಹೌದಾ? ಅಂದರೆ ಈ ಯಾವ ರೀತಿ ಮಾಡಿದ ಪರಮಾತ್ಮ ಇಷ್ಟೊಂದು ಡಿಸೈನ್ ಮಾಡಬೇಕಾದ್ರೆ ಎಲ್ಲಿ ಇನ್ನು ಯಾರ್ಯಾರು ಹೊಸದಾಗಿ ಹುಡ್ತಾರೋ ಅವರೆಲ್ಲ ಬೇರೆ ಬೇರೆ ಡಿಸೈನ್ ಹೇಗೆ ಸಾಧ್ಯ ಆಯಿತು? ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ಕ್ರಿಯಾಫಲಾಶ್ಯ ಮನಸಾಪ್ಯ ಚಿಂತ್ಯ ರಚನಾ ರೂಪಸ್ಯ. ಈ ಪ್ರಪಂಚ ಅನ್ನತಕ್ಕ ಯಾವ ರೀತಿ ಸೃಷ್ಟಿ ಮಾಡಬೇಕು ಪರಮಾತ್ಮ ಅನ್ನೋದು ಮನಸ್ಸಿನಲ್ಲೂ ಊಹೆ ಮಾಡಲಿಕ್ಕಾಗಲ್ಲ ನಾವು. ಅಂಥ ಒಂದು ಪ್ರಪಂಚದ ಬೀಜಾವಸ್ಥೆ ಇದೆ. ಅದಕ್ಕೆ ಆ ಬೀಜಾವಸ್ಥೆ ಅನ್ನತಕ್ಕಂಥದ್ದಕ್ಕೆ ಯತ್ ಮಾಯಾ ಅವ್ಯಾಕೃತಾದಿ ಶಬ್ದವಾಚ್ಯಂ, ಅದನ್ನು ಮಾಯೆ ಅಂತಾರೆ. ವ್ಯಾಕೃತ ಅಂದರೆ ಬಿಡಿ ಬಿಡಿಯಾಗಿ ಹರಡ್ಕೊಂಡಿರ್ತಕ್ಕಂಥದ್ದು. ಅವ್ಯಾಕೃತ ಅಂದರೆ ಬಿಡಿ ಬಿಡಿಯಾಗಿ ಗುರುತಿಸ್ಲಿಕ್ಕಾಗಲ್ಲ. ಎದ್ದ ತಕ್ಷಣ ನಾನು ಹೇಳಿದ್ದಲ್ಲ, ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟಿದೆ ಏನು ಅಂತ ಗೊತ್ತು. ಬೀಜಾವಸ್ಥೆಯಲ್ಲಿ ನಿದ್ದೆ ಮಾಡೋ ಬೀಜಾವಸ್ಥೆಯಲ್ಲಿ ಇದೆ ಅದು, ಅದರಲ್ಲಿ ಗುರುತಿಸೋಕ್ಕಾಗುತ್ತೋ? ಇಲ್ಲ. ಅದನ್ನು ಅವ್ಯಾಕೃತ ಅಂತಾರೆ, ಇದನ್ನು ವ್ಯಾಕೃತ ಅಂತಾರೆ. ಈ ಅವ್ಯಾಕೃತ ಅನ್ನತಕ್ಕಂಥ ಏನಿದೆಯೋ ಅದು ನಮಗೆ ಅದು ಕೂಟಂ. ತಸ್ಮಿನ್ ಕೂಟಸ್ಥಿತಂ ಕೂಟಸ್ಥಂ. ಆ ಕೂಟಂ ಅನ್ನತಕ್ಕಂಥದ್ದಕ್ಕೆ ಆಧಾರವಾಗಿ ಯಾವುದಿದೆಯೋ, ಯಾವುದು ಅಧ್ಯಕ್ಷ ಸ್ಥಾನ ಅಂದ್ರೇನು? ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅಂದರೆ ಅಧ್ಯಕ್ಷ ಅಂದಾಗ ಈ ಲೌಕಿಕದ ಅಧ್ಯಕ್ಷನ ತಗೋಬಾರ್ದು. ಯಾವುದಕ್ಕೂ ಅಂಟ್ಕೊಂಡಿರ್ತಕ್ಕಂಥ ಸ್ವರೂಪ ಎಲ್ಲವೂ ಅದು ರಾಷ್ಟ್ರದಲ್ಲಿ ನಡೀತಾ ಇದೆ. ಅದು ಕೂಟಸ್ಥಂ ಅಂತಾರೆ. ಆ ಸ್ವರೂಪವನ್ನು ಕೂಟಸ್ಥ ಅಂದರೆ ನೀನು ಕೂಟಸ್ಥ ಸ್ವರೂಪ. ಮತ್ತು ಬೋಧೋಹಂ, ನಾನು ಜ್ಞಾನ ಸ್ವರೂಪ. ಬೋಧಂ ಕೂಟಸ್ಥಂ, ಬೋಧಂ ಅದ್ವೈತಂ. ನಾನೇ ಜ್ಞಾನ ಸ್ವರೂಪ ಅನ್ನೋಕ್ಕೆ ನಾನು ಭಾಳ ಸಲ ಹೇಳಿದ್ದೀನಿ. ಅಲ್ಲ ಸ್ವಾಮೀಜಿ, ನನಗೇನು ಜ್ಞಾನ ಇಲ್ಲವಲ್ಲ ಅಂತ ಅನ್ಬೋದು. ಬುದ್ಧಿ ಜ್ಞಾನವಲ್ಲ. ಈಗ ಮಗು ಹುಟ್ಟುತ್ತೆ, ಸರಿ, ಈಗಿನ ಕಾಲಕ್ಕೆ 1 ವರ್ಷಕ್ಕೇ ಅಥವಾ 1.5 ವರ್ಷಕ್ಕೇ ಮಮ್ಮಿ ಡ್ಯಾಡಿ ಎಲ್ಲ ಶುರುವಾಗುತ್ತೆ, ABCD. ನಮ್ಮ ಹುಡುಗನಿಗೆ ಈಗಲೇ ಎಷ್ಟು ಜ್ಞಾನ ಇದೆಯೋ ಅಂತಾರೆ. ನಿಜವಾದ ಜ್ಞಾನ ಬರಲಿಲ್ಲ ಅಲ್ಲಿ. ಮತ್ತು ಆಗಲೇ ಇರತಕ್ಕಂಥ ಜ್ಞಾನ ಸ್ವರೂಪದಲ್ಲಿ ಮಮ್ಮಿ, ಇವರು ಡ್ಯಾಡಿ ಅನ್ನತಕ್ಕಂಥ ವೃತ್ತಿ ಬಂತು, ಬುದ್ಧಿನಲ್ಲಿ ವೃತ್ತಿ ಬಂತು. ಹೀಗೆ ಬಂದರೆ A, ಹೀಗೆ ಬಂದರೆ B ಅಂತ ಬುದ್ಧಿನಲ್ಲಿ ಉತ್ಪತ್ತಿ ಆಯಿತು. ಅದು ಎಲ್ಲಿ ಅದಕ್ಕೆ ಆಧಾರ ಯಾವುದಪ್ಪ ಅಂದರೆ ನಾನು ಇದ್ದೀನಿ ಅನ್ನತಕ್ಕಂಥ ಒಂದು ಸ್ವತಃ ಸಿದ್ಧವಾಗಿರತಕ್ಕಂಥ ಸ್ವರೂಪ ಯಾವುದಿದೆಯೋ ಅದು ಜ್ಞಾನ ಸ್ವರೂಪ. ಅದರಲ್ಲಿ ವೃತ್ತಿಗಳು ಬಂತು. ಆದ ಕಾರಣ ನಾನೇ ಕೂಟಸ್ಥ ಸ್ವರೂಪ. ಮತ್ತು ಬೋಧಂ ಜ್ಞಾನ ಸ್ವರೂಪ. ಅದ್ವೈತಂ, ನನಗಿನ ಎರಡನೇ ವಸ್ತು ಅನ್ನತಕ್ಕಂಥದ್ದು ಇಲ್ಲ. ಇದನ್ನು ನಮ್ಗೆ ಅರ್ಥ ಆಗಬೇಕಾದ್ರೆ ಪ್ರಪಂಚ ಅನಂತ ಪ್ರಪಂಚ ಅನ್ನೋದು ಇದೆ ಅಂದ್ಕೊಂಡಿದ್ದೀವಿ, ವ್ಯವಹಾರಕ್ಕೆ ಆ ರೀತಿ ಮಾಡ್ತೀವಿ. ಆದರೆ ಪ್ರಪಂಚ ಅಂದರೆ ನಿಮ್ಮ ಅವಸ್ಥೆಯಲ್ಲಿರೋದೇ ಪ್ರಪಂಚ. ಹೌದಾ? ಎರಡೇ ನೋಡಿ, ನಿನ್ನೆ ಎಚ್ಚದ ಅವಸ್ಥೆ ಇರೋದು ಒಂದು ಪ್ರಪಂಚ, ಕನಸಿನಲ್ಲಿರೋದು ಒಂದು ಪ್ರಪಂಚ. ಇಷ್ಟು ಬಿಟ್ಟರೆ ಬೇರೆ ಯಾವ ಪ್ರಪಂಚನೂ ಇಲ್ಲ, ಸ್ವತಂತ್ರ ಪ್ರಪಂಚ ಇಲ್ಲ. ಈ ಎಚ್ಚರ ಕನಸು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಗೊಂಡು ಶ್ರುತಿನೂ ಹೇಳುತ್ತೆ, ನಾನು ಹೇಳ್ತಾ ಇದ್ದೀನಿ ಹೊರತು ಅನುಭವದಲ್ಲಿ ಇದು ಕನಸು ಅಂತ ಅನುಭವಿಸ್ತೀವ? ಏನಂತ ಅನುಭವಿಸ್ತೀವಿ? ಎಚ್ಚರ ಅಂತಲೇ ಅನುಭವಿಸ್ತೀವಿ. ಬುದ್ಧಿ ಲಕ್ಷಣ ಏನಂದರೆ ನಾನೇ ಶ್ರೇಷ್ಠ ಅಂತ. ಯಾರೆಲ್ಲರೂ ಬುದ್ಧಿ ಕೇಳಿ, ಅದಕ್ಕೆ ಎಲ್ಲ ಜಾತಿಯವರು ನಾವೇ ಶ್ರೇಷ್ಠ ಅಂತಾರೆ. ಯಾಕೆ? ಬುದ್ಧಿ ಲಕ್ಷಣ ಅದು, ನಾನೇ ಸರಿ ಅಂತ. ಅದೇನು ಮಾಡುತ್ತೆ? ಅವಸ್ಥೆಯಲ್ಲಿರತಕ್ಕಂಥ ಬುದ್ಧಿ ನಾನೇ ಸತ್ಯ ಅಂತ ಇಟ್ಕೊಂಡು ಮತ್ತೆ ಕಲ್ಪನೆ ಮಾಡುತ್ತೆ, ಇನ್ನೊಂದು ಕನಸಿದೆ, ನಿತ್ಯ ಇದೆ ಅಂತ ಶುರು ಮಾಡುತ್ತದೆ. ಸತ್ಯ ಎಚ್ಚರ ಅಂತಲೇ ಅನುಭವಿಸ್ತೀವಿ. ಅಂದಾಗ ಏನಾಯಿತು?
ನಿನ್ನ ಅವಸ್ಥೆ ಬಂದುಬಿಟ್ಟು, ಅವಸ್ಥೆ ಅಂದರೆ ಆ ನಿದ್ದೆನಲ್ಲಿರ್ತಕ್ಕಂಥ ಒಂದು ಇರುವಿಕೆ ಯಾವ ರೀತಿ ತೋರ್ಕೊಳ್ಳುತ್ತೋ ಅದನ್ನು ಅವಸ್ಥೆ ಅಂತಾರೆ. ಆ ತೋರಿಕೆ ಬಂದುಬಿಟ್ಟು ಇನ್ಯಾವ ಪ್ರಪಂಚನೂ ಇಲ್ಲ. ಹೌದಾ? ಆ ತೋರಿಕೆ ಅಂದರೆ ಕನಸಿನಲ್ಲಿ ಏನೇನು ಕಾಣಿಸ್ತೋ, ಯಾವ್ಯಾವ ವಸ್ತು ಕಾಣಿಸ್ತೋ, ಯಾರ್ಯಾರು ಕಾಣಿಸಿದ್ರು ಅವರೆಲ್ಲ ನೀವೇ ಆಗಿದ್ರೋ ಅಥವಾ ಬೇರೆ ಯಾರನ್ನ ಬಂದಿದ್ರು? ಸ್ವಾಮೀಜಿ ಬಂದಿದ್ದರು, ನಾನು ಕನಸಿನಲ್ಲಿ ನನಗೆ ಸಾಲ ಕೊಟ್ಟವ್ರು ಬಂದಿದ್ದರು, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ರಸೀದಿ ಕೂಡ ಇಸ್ಕೊಂಡೆ ನಾನು ಅಂತಾರೆ. ಆ ರೀತಿ ಕನಸು ಬಿದ್ದಿರ್ಬೋದು. ಏನು, ಕನಸಿನಲ್ಲಿ ಅವ್ರ ದುಡ್ಡು ಸಾಲ ಕೊಟ್ಟವ್ರು ಬಂದಿದ್ದರು, ಇವರು ತಗೋಪ್ಪ ನಿಮ್ಮ ದುಡ್ಡು ಅಂತ ಕೊಟ್ಟು ರಸೀದಿನೂ ತೊಗೊಂಡಿರ್ಬೋದು. ಬೆಳಗ್ಗೆ ಎದ್ದು ಅವ್ರು ಯಾರೋ ಸಿಗ್ತಾರೆ ಸ್ನೇಹಿತರು, ಏನೋ ಯಾವಾಗ ಕೊಡ್ತೀಯೋ, ಬಡ್ಡಿನೂ ಕೊಡಲಿಲ್ಲ, ಅಸಲು ಕೊಡಲಿಲ್ಲ ಅಂತ. ನಿನ್ನೆ ರಾತ್ರಿ ಕನಸಿನಲ್ಲಿ ಕೊಟ್ಟನಲ್ಲ, ರಸೀದಿನೂ ಕೊಟ್ಟಿದ್ಯಾ, ತೋರಿಸು ರಸೀದಿ, ನೋಡು ಜೋಬಲ್ಲಿದೆ ಅಂತ ಕೈ ಇಟ್ಟರೆ ರಸೀದಿ ಇರುತ್ತಾ? ಅಂದರೆ ಅದೇ ಸ್ವತಂತ್ರ ಪ್ರಪಂಚ, ಇದೇ ಸ್ವತಂತ್ರ ಪ್ರಪಂಚ. ಅಲ್ಲಿ ಸ್ನೇಹಿತನಾಗಿ ಕಾಣಿಸ್ತೋನು ನಾನೇ, ರಸೀದಿಯಾಗಿ ಕಾಣಿಸಿದ್ದು ನಾನೇ, ಪ್ರತಿಯೊಂದು ನಾನೇ. ಹೌದಲ್ಲ? ಅದೇ ರೀತಿ ಈ ಪ್ರಪಂಚ, ಈ ಅವಸ್ಥೆನಲ್ಲಿ ಕೂಡ ನನ್ನ ಬಿಟ್ಟರೆ ಅನ್ಯ ವಸ್ತು ಅನ್ನತಕ್ಕಂಥ ಇಲ್ಲ. ಇತಿ ಪರಿಭಾವಯ, ಈ ರೀತಿ ಪರಿಭಾವಯ ಅಂದರೆ ಇಲ್ಲಿ ಭಾವನೆ ಮಾಡುವಂತಾರೆ ಕೆಲವರು, ಅಥವಾ ವಿಚಾರ ಮಾಡುವಂತ ಹೇಳ್ತಾರೆ. ಅಲ್ಲ, ಆ ಸ್ಥಿತಿನಲ್ಲಿ ನಿಲ್ಲು. ಅಷ್ಟಾವಕ್ರ ಮಹರ್ಷಿಗಳದು ಆ ಸ್ಥಿತಿ ನಿಲ್ಲು ಅನ್ನೋದನ್ನು ಯಾವುದೋ ಒಂದು ಶಬ್ದ ಉಪಯೋಗಿಸ್ಬೇಕು ಅಂತ ಹೇಳಬೇಕು ಹೊರತು, ನೀನು ಹಾಗೆ ಇದ್ದಿ, ಈಗಲೂ ಈ ಗೋಳಾಡೋ ಅಳೋ ಸಮಯದಲ್ಲೂ ನೀನು ಆನಂದವಾಗಿ ಇದೆಯಾ, ಅದೇ ಸ್ಥಿತಿಯಲ್ಲಿದೆಯಾ. ಅತ್ತ ಕಡೆಗೆ ಸ್ವಲ್ಪ ದೃಷ್ಟಿ ಹರಿಸು, ಈ ದೃಷ್ಟಿ ಬಿಡು, ಆನಂದವಾಗಿರ್ತೀಯ. ಸೊ ಇಷ್ಟನ್ನು ಹೇಳಿದ ಮೇಲೆ ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ 14ನೇ ಶ್ಲೋಕ. ಅಷ್ಟಾವಕ್ರ ಉವಾಚ ದೇಹಾಭಿಮಾನಪಾಶೇನ ಚಿರಂ ಬದ್ಧೋಸಿ ಪುತ್ರಕ ಬೋಧೋಹಂ ಜ್ಞಾನಖಡ್ಗೇನ ತನ್ನಿಕೃತ್ಯ ಸುಖೀ ಭವ. ದೇಹಾಭಿಮಾನಪಾಶೇನ ಚಿರಂ ಬದ್ಧೋಸಿ ಪುತ್ರಕ ಬೋಧೋಹಂ ಜ್ಞಾನಖಡ್ಗೇನ ತನ್ನಿಷ್ಕೃತ್ಯ ಸುಖೀ ಭವ. ಮತ್ತು ಅನಂತ ಆನಂದ ಸ್ವರೂಪ, ಕೂಟಸ್ಥ ಸ್ವರೂಪ ಆಗಿದ್ದರೆ ಮತ್ತು ಯಾಕೆ ಗೋಳಾಡ್ತಾ ಇದ್ದೀವಿ ಅಂದರೆ, ದೇಹಾಭಿಮಾನ ಪಾಶೇನ, ಈ ಶರೀರವೇ ನಾನು ಅನ್ನತಕ್ಕಂಥ ಅಭಿಮಾನ ಇದು ಸಹಜವಾಗಿ ಬಂದು. ಸಹಜವಾಗಿ ಅಂದರೆ ಯಾವ ರೀತಿ ಬೆಂಕಿ ಅನ್ನತಕ್ಕಂಥದ್ದು ಬಿಸಿ ಮತ್ತು ಪ್ರಕಾಶ ಅದು ಸ್ವಭಾವನೋ, ತಣ್ಣಗಿರೋ ಬೆಂಕಿ ಎಲ್ಲ ಇದೆಯೋ, ಬೆಂಕಿ ತಣ್ಣಗಾದ, ಈಗಿನ ಕಾಲಕ್ಕೆ ಅರ್ಥ ಆಗೋದು ಕಷ್ಟ ಈ ಮಾತು. ಬೆಂಕಿ ತಣ್ಣಗಾದರೆ ಅದನ್ನೇನಂತೀವಿ? ಏನಂತೀವಿ? ಬೆಂಕಿ ತಣ್ಣಗಾದರೆ ಇಜ್ಜಲು ಅಂತೀವಿ. ಇವಾಗ ಇಜ್ಜಲಲ್ಲಿ ಅದೆಲ್ಲ ಕಷ್ಟ ಇವಾಗ ಈಗಿನ ಕಾಲಕ್ಕೆ. ಇರಲಿ, ತಣ್ಣಗಿರೋ ಬೆಂಕಿ ಅನ್ನತಕ್ಕಂಥದ್ದಿರಲ್ಲ. ಸೊ ಈ ದೇಹಾಭಿಮಾನ ಅನ್ನತಕ್ಕಂಥದ್ದು ಆ ರೀತಿ ನಮಗೆ ನೈಸರ್ಗಿಕ ಅಂತಾರೆ, ಸ್ವಾಭಾವಿಕವಾಗಿ ಬಂದಿದೆ ಅಂತ ಅಂತೀವಿ. ಸ್ವಾಭಾವಿಕವಾಗಿ ಬಂದಿದೆ ಅಂತ ಯಾವ ರೀತಿ ಅಗ್ನಿ ಅನ್ನತಕ್ಕಂಥದ್ದು ಅದು ಸ್ವಭಾವ ಉಷ್ಣನೋ ಆ ರೀತಿ ದೇಹಾಭಿಮಾನ ನಮ್ಮ ಸ್ವಭಾವನು ಅಂದರೆ ಅಲ್ಲ. ಅವಿಚಾರಿತ ಸಿದ್ಧ, ವಿಚಾರ ಅನ್ನತಕ್ಕಂಥ ಮಾಡಲಿಲ್ಲ, ಅದಕ್ಕೆ ಶರೀರವೇ ನಾನು ಅನ್ನೋದು ಬಂದಿದೆ, ಹಾಗೆ ಜೀವನ ಮಾಡ್ತಿದ್ದೀವಿ. ಒಂದನೇ ವಯಸ್ಸಿಗೆ ನಾನು ಶುರುವಾಯಿತು, ಅಲ್ಲಿಂದ ಶರೀರವೇ ನಾನು ಹೆಣ್ಣು ಗಂಡು ಈ ಥರ ಶುರುವಾಯಿತು. ಮತ್ತು ಅಜ್ಜಿ ತಾತ ನೋಡಿದ್ವಿ, ಅಪ್ಪ ಅಮ್ಮನ ನೋಡಿದ್ವಿ, ಬಂಧು ಬಳಗ ಅವ್ರನ್ನ ನೋಡಿದ್ವಿ, ಎಲ್ಲರೂ ಓಡ್ತಿದ್ರು. ನಾನು ನನ್ನ ಪ್ರಪಂಚ, ನಾನು ನನ್ನ ಸುಖ ಅಂತ ನಾವು ಓಡೋಕ್ಕೆ ಶುರು ಮಾಡಿದ್ವಿ. ನಾನು ದುಃಖಿ, ಯಾಕೆ ದುಃಖಿ ಆದೆ, ನಾನು ಅಂದ್ರೆ ಯಾರು? ಈ ಪ್ರಶ್ನೆ ಬರೋಕ್ಕೆ ಭಾಳ ಕಷ್ಟ ನೋಡಿ. ಅಂಗಾಗ್ರಹ ತನಕ ಹೋಗ್ತಾ ಇರೋದು, ಎಷ್ಟು ಕೋಟಿಗೆ ಖರ್ಚು ಮಾಡ್ತೀರೋ ಏನು ಖರ್ಚು. ಅವ್ನಿಗೆ ಹೇಳಿ ಬೇಕಾದ ಸೈಂಟಿಸ್ಟ್ಗೆ, ನೀನು ಯಾರು ಮೊದಲು ನೋಡ್ಕೊ ಅಂತ.
ಇದಕ್ಕೆ ಏನು ಎಷ್ಟು ಕೋಟಿನೂ ಬೇಡ, ಒಂದು ಸಲ ನೋಡ್ಕೊಂಬಿಟ್ರೆ ಹಾಯಾಗಿರ್ತಾನೆ. ಇಲ್ಲ ಅಂದರೆ ಹೊರಗಿನ ಪ್ರಪಂಚನೇ ವಿಚಾರ ಮಾಡಿದ್ವಿ, ನಾನು ಯಾರು ಅಂತ ವಿಚಾರ ಮಾಡಿದಿರ ದೇಹಾಭಿಮಾನ ಅನ್ನತಕ್ಕಂಥ ಒಂದು ಪಾಶ. ಆ ದೇಹಾಭಿಮಾನ ಇರೋದ್ರಿಂದಲೇ ನಾನು ಸಾಯ್ತೀನಿ ಅನ್ನೋ ಭಯ ಇದೆ. ದೇಹಾಭಿಮಾನ ಇರೋದ್ರಿಂದ ಸಾಯ್ತೀನಿ ಬರ ಸಾವು ಬರುತ್ತೆ, ನಾನೇ ನನಗೆ ಸಾವು ಅನ್ನತಕ್ಕಂಥದ್ದು ಅಂದ್ಕೊಳ್ತೀವಿ. ಮತ್ತು ಪುನಃ ಜನನವು, ಪುನಃ ಮರಣವು, ಪುನಃ ತಾಯಿಯ ಗರ್ಭದ ಈ ಸಂಸಾರ ಚಕ್ರದಲ್ಲಿ ಸಿಗಾಕೊಂಡಿದ್ದೀವಿ. ಅಲ್ಲ, ದೇಹಾಭಿಮಾನ ಪಾಯ ಚಿರಂಬದ್ದೋಸು ಪುತ್ರಕ. ಚಿರಂ ಅಂದರೆ ಶಾಶ್ವತ ಅನ್ನತಕ್ಕಂಥದ್ದು ಶಬ್ದ ಅರ್ಥ. ಆದರೆ ಎಲ್ಲಿನ ತನಕ ಈ ರೀತಿ ಶ್ರವಣ ಮಾಡಿ ಶರೀರ ನಾನಲ್ಲ, ಶರೀರಕ್ಕಿನ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ಅನ್ನೋ ಸ್ಥಿತಿ ನಿಲ್ಲಲ್ವೋ ಅಲ್ಲಿನ ತನಕ ನನಗೆ ಬಂಧನ ಅನ್ನತಕ್ಕಂಥದ್ದು ಇದೆ. ಸೊ ಆ ಬಂಧನ ಇದೆ ಆದ ಕಾರಣ ಅದು ಕೇವಲ ಮಾನ್ಯತೆ, ನಾವು ಅಂದ್ಕೊಂಡಿರ್ತಕ್ಕಂಥ ಕಲ್ಪಿತನೇ ಹೊರತು ಶರೀರವೇ ನಾನು ಸತ್ಯವಲ್ಲ. ಯಾಕೆಂದರೆ ಇವಾಗ ಪರಮಾರ್ಥ ಚಿಂತಾಮಣಿ ಅಂತ ಒಂದು ಗ್ರಂಥ ಇದೆ, ಸಚ್ಚಿದಾನಂದ ಸರಸ್ವತಿ ಬರೆದಿರ್ತಕ್ಕಂಥ. ಅದರ ಪರಮಾರ್ಥ ಚಿಂತಾಮಣಿ ಅಂತ ಯಾಕೆ ಹೆಸರಿಟ್ಟೋದಕ್ಕೆ ಅಂದರೆ, ಆ ದೇವಲೋಕದಲ್ಲಿ ಪರಮಾರ್ಥ ಚಿಂತಾಮಣಿ ಅಂತ ಒಂದು ಇರುತ್ತಂತೆ. ಅದು ಯಾರು ಯಾವ ರೀತಿ ನೋಡಿದ್ರೆ ಆ ರೀತಿ ಕಾಣುತ್ತಂತೆ. ಯಾರು ಯಾವ ರೀತಿ ನೋಡಿದ್ರೆ, ಯಾವ ಕಲ್ಪನೆಯಿಂದ ನೋಡಿದ್ರೆ ಆ ರೀತಿ ಕಾಣುತ್ತೆ. ನಿಜ ಅದು ಯಾವ ರೀತಿ ಇದೆಯಪ್ಪ ಹೇಳೋಕ್ಕಾಗಲ್ಲ. ಇಲ್ಲ, ನಮ್ಮ ಕಲ್ಪನೆ ಯಾವ ರೀತಿ ಭಾವನೆ ಮಾಡೋದು ಆ ರೀತಿ. ನಾನು ಹೇಳಿದ್ದೆ, ಆ ಲೈಲಾ ಮಜ್ನು ಇದರಲ್ಲಿ ಅವನು ಹುಚ್ಚಾಗ್ಬಿಡ್ತಾನೆ. ಮಜ್ನು ಲೈಲಾಗೋಸ್ಕರ ಬೀದಿ ಲೈಲಾ ಅಂತ ಕೂತ್ಕೊಂಡು ರಾಜ ಪಾಪ ಹುಡುಗ ಹುಚ್ಚಾಗ್ಬಿಟ್ನಲ್ಲ ಅಂತ ಆ ರಾಜ್ಯದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಹೆಣ್ಮಕ್ಳನ್ನೆಲ್ಲ ಲೈನ್ ನಿಲ್ಲಿಸಿ ನೀವು ಯಾರು ಬೇಕೋ ಆರಿಸ್ಕೊ ಅಂದರೆ, ಲೈಲಾ ಚೆನ್ನಾಗಿಲ್ಲ ಆರಿಸ್ಕೊಂಡ್ರೆ ಇಲ್ಲ, ಮತ್ತು ನನ್ನ ಕಣ್ಣಿಂದ ನೋಡು ಲೈಲಾನ, ನಿನ್ನ ಕಣ್ಣಿಂದ ನೋಡಬೇಡ ರಾಜ ಅಂತಾನೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಕಾಣ್ಬೋದು. ಮತ್ತು ಆಕೆ ಆಗಿದ್ದಾಳೆ ಅಷ್ಟೇ. ಸೌಂದರ್ಯ ಅನ್ನೋದು ವರ್ಣನೆ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಈ ಪರಮಾತ್ಮ ಸ್ವರೂಪ ಅನ್ನತಕ್ಕಂಥದ್ದು ತಾನು ಹೇಗಿರಬೇಕು ಹಾಗಿದ್ದು ಬಿಟ್ಟಿದೆ. ಒಬ್ಬರು ನನ್ನ ರೀತಿ ಭಾವನೆ ಮಾಡ್ತಾರೆ. ಶಾಕ್ತೈಪ್ ಅಂತ ಅಂತಾರೆ, ಅದ್ವೈತ ಅಂತಾರೆ, ದ್ವೈತ ಅಂತಾರೆ. ಒಬ್ಬರು ನನ್ನ ರೀತಿ. ವಿಷ್ಣುನೇ ಶ್ರೇಷ್ಠ ಅಂತ, ಶಿವನೇ ಶ್ರೇಷ್ಠ ಅಂತ ಕೆಲವರು. ರಾಮಕೃಷ್ಣ ಪರಮಹಂಸ ಕಾಳಿನೇ ಶ್ರೇಷ್ಠ, ಕಾಳಿನೇ ಶ್ರೇಷ್ಠ ಅಂತ ಪೂಜೆ ಮಾಡ್ತೀವಿ. ಕೊನೆಗೆ ಅವ್ರಿಗೊಂದು ಸಂದೇಹ ಬರುತ್ತಂತೆ, ಅದಕ್ಕೆ ಅದ್ವೈತನೇ ಸತ್ಯ ಆಗುತ್ತಲ್ಲ, ಕಾಳಿನೇ ಶ್ರೇಷ್ಠ ಅಂದ್ಬಿಟ್ರೆ ಅದು ತೆಗೆದಾಕ್ತೀವಿ ಅಂತೆಲ್ಲ. ನಿಜ ಅಷ್ಟು ಮಟ್ಟಿಗೆ ಅನುಷ್ಠಾನ ಮಾಡೋದು ಕಷ್ಟ. ನೀವು ಅಲ್ಲಿ ಕಲ್ಕತ್ತಾದಲ್ಲಿ ರಾಮಕೃಷ್ಣರು ಅನುಷ್ಠಾನ ಮಾಡುವಂಥ ಕಾಳಿಕಾದೇವಿ ವಿಗ್ರಹ ನೋಡಿದ್ರೆ, ನಾನು ಮೊಟ್ಟ ಮೊದಲು ನೋಡೋಕ್ಕೆ ಮುಂಚೆ ಅಂದ್ಕೊಂಡಿದ್ದೆ ರಾಮಕೃಷ್ಣನ ಕಾಳಿ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಆ ವಿಗ್ರಹ. ನೀವು ಹೊರನಾಡಿಗೆ ಹೋಗಿದ್ರೆ ಅಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ ಇದೆ. ಭಾಳಷ್ಟು ಅದ್ಭುತವಾಗಿದೆ. ಒಬ್ಬ ಸ್ತ್ರೀ ನಿಂತಂತೆ ಕಾಣುತ್ತೆ. ಹೌದಾ? ಅಲ್ಲಿ ಏಕಾಂತ ರಾತ್ರಿ ಸೇವೆಗೆ ಹೋಗಿದ್ದೀನಿ ನಾನು, ಬೆಳಗ್ಗೆ ಹೊತ್ತು ಇದಕ್ಕೆ ಹೋಗಿದ್ದೀನಿ. ಎಷ್ಟು ಮಟ್ಟಿಗೆ ನಾವು ಮನಸ್ಸು ನಿಂತೋಗುತ್ತಪ್ಪ ಅಂದರೆ ಮತ್ತೆ ಇನ್ನೆಲ್ಲ ಪ್ರಪಂಚನ ಮರೆತು ಬಿಡ್ಬೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಇಲ್ಲಿ ರಾಮಕೃಷ್ಣನ ಕಾಳಿ ಆ ರೀತಿ ಇರುತ್ತೆ ಅಂತ ಹೋದೆ ನಾನು. ಅಲ್ಲಿ ಹೋಗಿ ನೋಡಿದ್ರೆ ಹಳ್ಳದಲ್ಲಿದೆ ಇಷ್ಟೇ ವಿಗ್ರಹ, ಅಷ್ಟು ಭಾವನೆ ಬರೋಲ್ಲ ನಮಗೆ. ಆದರೆ ರಾಮಕೃಷ್ಣರಿಗೆ ಆಕೆ ಜೀವಂತವಾಗಿ ಕಾಣ್ತಿದ್ಲು. ಅಂದರೆ ಅವ್ರ ಭಾವನೆ ಅನ್ನತಕ್ಕ, ಅವ್ರ ಭಕ್ತಿ ಅನ್ನತಕ್ಕ ಎಷ್ಟು ಮಟ್ಟದಲ್ಲಿತ್ತು. ಕೊನೆಗೆ ಅವ್ರಿಗೊಂದು ಸಂದೇಹ ಬರುತ್ತಂತೆ, ಆದರೂ ದ್ವೈತನೇ ಸತ್ಯ ಆಯ್ತಲ್ಲ, ಅದ್ವೈತಕ್ಕೆ ಹೋಗಿಲ್ಲ ನಾನು, ದ್ವೈತ ಸತ್ಯವಾಯ್ತಲ್ಲ ಅಂತ ದೋತಾಪುರ ಏನೋ ಅವ್ರ ಹತ್ರ ಕೇಳ್ತಾರಂತೆ, ನನಗೆ ಅದ್ವೈತ ಸ್ಥಿತಿಗೆ ಕರ್ಕೊಂಡೋಗು ಅಂತ. ಅವ್ರು ಹೇಳ್ತಾರೆ, ಇಲ್ಲಿ ಅಷ್ಟಾವಕ್ರ ಮಹರ್ಷಿಗೆ ಏನು ಹೇಳ್ತಿರೋ ಜ್ಞಾನ ಕಟ್ಟಿಗೆನೆ ಅಂತ ಅವರು ಅದೇ ಹೇಳ್ತಾರೆ. ನೀನು ಕಲ್ಪನೆ ಮಾಡಿದ್ಯಾ, ಮತ್ತೆ ಅದೇ ಕಲ್ಪನೆ ಆ ಕಲ್ಪನೆ ತೆಗೆದುಬಿಡು. ಆದರೆ ರಾಮಕೃಷ್ಣಗೆ ಆಗಲಿಲ್ಲ ಅಂತಾರೆ. ಮತ್ತೆ ಒಂದು ಗಾಜಿನ ಚೂರು ತೊಗೊಂಡು ಇಲ್ಲಿ ಏನೋ ಉಜ್ಜಿ ಏನೋ ಮಾಡ್ತಾರಂತೆ. ಅವಾಗ ಅವ್ರಿಗೆ ಮನಸ್ಸು ಇಲ್ಲೇ ನಿಲ್ಲುತ್ತೆ. ಇಲ್ಲೇ ನಿಂತು ಆ ಕಾಳಿಕಾದೇವಿ ಕಲ್ಪನೆ ಅಂತಕ್ಕಂಥ ಬಿದ್ದೋಗ್ಬಿಡುತ್ತೆ. ಸ್ವಸ್ವರೂಪದಲ್ಲಿ ಉಳಿತಾರೆ. ಆಮೇಲೆ ವಿವೇಕ ಮಾಡಿಕೊಂಡು, ಓಹೋ ಎಲ್ಲಿನ ತನಕ ಕಲ್ಪನೆ ಇರುತ್ತೋ ಅಲ್ಲಿನ ತನಕ ಕಾಳಿಕಾದೇವಿ ಇರ್ತಾರೆ. ಕಲ್ಪನೆ ಬಿಟ್ಟರೆ
ಎಲ್ಲವೂ ಒಂದೇ ಆಗುತ್ತೆ. ಭಗವಾನ್ ಬುದ್ಧ ಸಂಸಾರ ಅನ್ನತಕ್ಕಂಥ ಮೊದಲೇ ಬಿದ್ದೋಗ್ಬಿಡುತ್ತೆ ಅವ್ರಿಗೆ. ಲೌಕಿಕ ವ್ಯವಹಾರ ಅನ್ನೋದು ಮೊದಲೇ ಬಿದ್ದೋಗ್ಬಿಡುತ್ತೆ. ಮತ್ತು 6 ವರ್ಷಗಳ ಕಾಲ ಆಶ್ರಮಗಳು ಅಲ್ಲಿ ಇಲ್ಲಿ ತಿರುಗಿಕೊಂಡು ಸಾಧನೆ ಮಾಡಿಕೊಂಡು ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಅವ್ರಿಗೇನು ಸಾಧಿತವಾಗಿಲ್ಲ. ಅದರಲ್ಲೂ ವೈರಾಗ್ಯ ಬಂದ್ಬಿಡುತ್ತೆ. ಕೊನೆಗೆ ಒಂದು ಮರದ ಕೆಳಗೆ ಕೂಡ್ತಾರೆ, ಬೋಧಕ ಅಂತಾರಲ್ಲ, ಆ ಮರದ ಕೆಳಗೆ ಕೂಡ್ತಾರೆ. ಆ ಮರ ಶ್ರೇಷ್ಠ ಅಲ್ಲ, ಇವು ಕೂತಿದ್ದರಿಂದ ಶ್ರೇಷ್ಠವಾಯಿತು. ಅಲ್ಲಿ ಕೂಡ್ತಾರೆ. ಈಗ ಮನಸ್ಸು ಹೊರಗಿನ ಪ್ರಪಂಚಕ್ಕೆ ಹೋಗ್ತಿಲ್ಲ. ಯಾಕೆ? ವೈರಾಗ್ಯ ಇದೆ, ಹೊರಗಿನ ಪ್ರಪಂಚಕ್ಕೆ ಹೋಗ್ತಿಲ್ಲ. ಹೋಲಿ ಸಾಧನೆ ವಿಚಾರ ಅದಕ್ಕೆ ಹೋಗ್ತಿದ್ದೆ ಅಂದರೆ ಅದಕ್ಕೆ ಹೋಗ್ತಾ ಇಲ್ಲ. ಮತ್ತು ಹಾಗೆ ಸುಮ್ಮನೆ ಕೂತ್ಬಿಡ್ತಾರೆ. ಕೂಡ್ತಾರೆ, ಕೇವಲ ಸುಮ್ಮನೆ ಕೂತಿರ್ತಾರೆ. ಅವರು ಉಸಿರಾಟವನ್ನು ನೋಡ್ಕೊಂಡು ಕೂಡಬೇಕು ಅಂತಲೂ ಕೂಡಲಿಲ್ಲ, ಸುಮ್ಮನೆ ಕೂಡ್ತಾರೆ. ಸುಮಾರು 7 ದಿವಸದ ಕಾಲ ಕೂತಿರ್ತಾರಂತೆ. 7 ದಿವಸದ ಕಾಲ ಕೂತಿರ್ತಾರೆ. ಅವ್ರಿಗೆ ಎಲ್ಲ ಆಲೋಚನೆ ಬಿದ್ದೋಗ್ಬಿಡುತ್ತೆ. ಶಾಂತವಾಗಿರ್ತಾರೆ. ಶಾಂತವಾಗಿ ಇದ್ದೀನಿ ಅನ್ನೋ ಅಷ್ಟು ಮಾತ್ರ ಅನುಭವದಲ್ಲಿರುತ್ತೆ. ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಅದು ಬಿದ್ದೋಗ್ಬಿಡುತ್ತೆ. ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾರೆ. ಹೌದಾ? ಹೋದ್ಮೇಲೆ ಎದ್ದು ವಿವೇಕ ಮಾಡ್ತಾರೆ. ಅದು ಮುಖ್ಯ. ಇಡೀ ಎಲ್ಲ ಪ್ರಪಂಚ ಬಿದ್ದೋಗಿತ್ತು, ಆಗ ನಾನಿದ್ದೆ. ಅಂದರೆ ಯಾವ ರೀತಿ ನಾನು ಅಲ್ಲಿ ಉಳಿದಿದ್ನೋ ಅದೇ ಸತ್ಯ. ಇದು ಯಾವುದು ಸತ್ಯವಲ್ಲ. ಅದಕ್ಕೋಸ್ಕರ ಅಹಂಕಾರದಿಂದ ಇಡೀ ಪ್ರಪಂಚ ಶೂನ್ಯ ಅಂದರು. ಅಹಂಕಾರದಿಂದ ಇಡೀ ಪ್ರಪಂಚ ಶೂನ್ಯ ಅಂದವರು. ಅಹಂಕಾರದ ಪ್ರಪಂಚ ಶೂನ್ಯ ಮಾಡಿದ್ಮೇಲೆ ತಲೆ ತೆಗೆಸ್ಕೊಂಡು ಕೇಳ್ಬೇಡಿ, ನನ್ನೇ ನೋಡ್ತೀರಿ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಈಗಿನ ಕಾಲಕ್ಕೆ ಆ ಗಾದೆ ಅರ್ಥ ಆಗೋದು ಕಷ್ಟ. ಯಾಕೆ? ಸುಳಿಗಾಡು ಎಣ್ಣೆಗಳೆಲ್ಲ ತಂದ್ಕೊಂಡು ತಲೆಗೆ ಹಚ್ಕೊಳ್ತೀವಿ ಅಂತ ಬೇಯಿಸೋದು ಎಲ್ಲಿದೆ ಇವಾಗ? ಇಲ್ಲಿ ಅದು ಭಗವಾನ್ ಬುದ್ಧನಿಗೆ ಕೊನೆಗೆ ನಾನು ಶಾಂತವಾಗಿದ್ದೀನಿ ಅನ್ನತಕ್ಕಂಥದ್ದು ಹೋಯಿತು. ಹಾಗೆ ಕೂತಿದ್ರು. 7 ದಿವಸ ಆದಮೇಲೆ ಎದ್ದು ಹೇಳ್ತಾರಂತೆ, ಓ ಇಡೀ ಪ್ರಪಂಚ ಅನ್ನತಕ್ಕಂಥದ್ದಿಲ್ವಾಯಿತು, ಬಟ್ ನಾನಿದ್ದೆ. ಯಾವ ರೀತಿ ಇದ್ನೋ ಹಾಯಾಗಿ ಆನಂದವಾಗಿ ಶಾಂತವಾಗಿ ಅದೇ ಸತ್ಯ. ಪ್ರಪಂಚ ಶೂನ್ಯ ಅಂದರು. ಪ್ರಪಂಚ ಶೂನ್ಯ ಅಂದರೆ ಹೊರತು ಸ್ವರೂಪ ಶೂನ್ಯ ಅಂದಿಲ್ಲ ಅವರು. ಶೂನ್ಯ ಅಂದ್ರೆ ಅಂತ ಅವ್ರನ್ನೇನೋ ವಿರೋಧ ಮಾಡ್ತಾರೆ. ಇಲ್ಲಿ ಅಲ್ಲ, ನಾನು ನನ್ನ ಪ್ರಪಂಚ ಅನ್ನತಕ್ಕ ಕೇವಲ ತೋರಿಕೆ, ಇದೆಲ್ಲವೂ ಶೂನ್ಯ, ನಾನೇ ಸತ್ಯ ಅನ್ನತಕ್ಕಂಥವ್ರಿಗೆ ಅರಿವಾಯಿತು. ಆ ರೀತಿ ನಾವು ಯಾವ ರೀತಿ ನಾವು ಕಲ್ಪನೆ ಮಾಡ್ತೀವೋ ಆ ರೀತಿ ದೇವರು ನಮಗೆ ಕಾಣಿಸ್ಕೊಡ್ತಾರೆ. ಹಿಂದೂಗಳಿಗೆ ರಾಮ ಕೃಷ್ಣ ಅಂತ ಕಾಣ್ಬೋದು, ಮುಸ್ಲಿಮ್ಸ್ಗೆ ಅಲ್ಲ ಕಾಣಿಸ್ಕೊಳ್ತಾನೆ. ಚೈನಾ ದೇಶದಿಂದ ಒಬ್ಬರು ಆತರು ಭಗವಾನ್ ಬುದ್ಧನ ದರ್ಶನ ಮಾಡಬೇಕು ಅಂತ ಹೋಗ್ತಾರೆ. ಜ್ಞಾಪಕವನ್ನು ಹೇಳ್ತೀನಿ. ಅವ್ರನ್ನ ಚೈನಾ ಗೌರ್ಮೆಂಟ್ ಕೂಡ ಅಬ್ಜೆಕ್ಟ್ ಮಾಡುತ್ತೆ. ನಮ್ಮ ದೇಶ ಬಿಟ್ಟು ಹೋಗಬಾರ್ದು, ನಿನ್ನಂಥ ವ್ಯಕ್ತಿ ನಾವು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ ಅಂತ ಅರೆಸ್ಟ್ ಮಾಡಿ ಹಾಕ್ತಾರೆ. ಕೊನೆಗೆ ಪೊಲೀಸ್ನವ್ರಿಗೇನೋ ಹೇಳಿಬಿಟ್ಟು ಹೊರಟೋಗೋಣ ಅಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ತಾನೆ, ಇಲ್ಲ ನೀವೇನು ತಿಳ್ಕೊಂಡಿದ್ದೀರೋ ಅದನ್ನು ಸ್ವಲ್ಪ ಬರ್ಕೊಡಿ, ಅದನ್ನು ಪುಸ್ತಕದಲ್ಲಿ ಬರ್ತೀವಿ, ಆಮೇಲೆ ನಿಮಗೆ ಬಿಡ್ತೀನಿ ಅಂತಾನೆ ಒಂದು ಸ್ವಲ್ಪ ಏನೋ ಬರೆಸ್ಕೊಂಡು ಬಿಡ್ತಾನೆ. ಅವ್ರು ಭಾರತ ದೇಶಕ್ಕೆ ಬಂದು ಆ ಭಗವಾನ್ ಬುದ್ಧನ ಸಮಾಧಿ ಹತ್ರ ಧ್ಯಾನ ಮಾಡಿ ಮತ್ತೆ ಭಗವಾನ್ ಬುದ್ಧನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅದು ಇಷ್ಟೆಲ್ಲ ಆದ್ರೂ ಇದೆಲ್ಲ ಮಾನಸಿಕ ಕಲ್ಪನೆ ಹೊರತು ಸತ್ಯವಲ್ಲ. ಆದ ಕಾರಣ ಸತ್ಯ ಏನಪ್ಪ ಅಂದರೆ, ನಾನು ಅಂತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅಂತಕ್ಕಂಥ ಅನಿಸಿಕೆ ಇಲ್ದಿರ, ಯಾವ ಇರುವಿಕೆ ಅಂತಕ್ಕಂಥಿದೆಯೋ, ಯಾವುದು ನಿದ್ದೆ ಅನುಭವತ್ತೋ ನಾವು ವಿವೇಕವನ್ನು ಸ್ಪಷ್ಟವಾಗಿ ಅನುಭವ ಬರುತ್ತೋ ಅದೇ ನಮ್ಮ ಸ್ವರೂಪ. ಹೌದಾ? ಸೊ ದೇಹಾಭಿಮಾನದಿಂದ ಚಿರಂಬದ್ದೋಸಿ ಪುತ್ರಕ, ಅದೇ ಕೂಟಸ್ಥ ಅಂತ ಹೇಳಿದ್ರು. ನಮಗೆ ಈ ಸಂದೇಹ ಬರ್ಬೋದು. ಏನು ಸಂದೇಹ? ಅಯ್ಯೋ ಸ್ವಾಮೀಜಿ, ಏನು ಕೂಟಸ್ಥ, ಬೆಳಗ್ಗೆ ಎದ್ದಾರಿಂದ ರಾತ್ರಿ ಮಲಗೋ ತನಕ ಏನು ಒದ್ದಾಡ್ತಾ ಇರ್ತೀವಿ, ಎಲ್ಲದರಲ್ಲೂ ಚಲನೆ ಇರುತ್ತೆ, ಒದ್ದಾಡ್ತಿರ್ತೀವಿ. ಅಂದರೆ ಶರೀರವೇ ನಾನೆಂದುಕೊಂಡಿದ್ದರಿಂದ ಶರೀರವಾಗಿದ್ದೇವೆ, ಶರೀರವೇ ನಾನು ಅಂದ್ಕೊಂಡಿದ್ದರಿಂದ ಶರೀರವಾಗಿ ಜೀವನ ಮಾಡ್ತಿದ್ದೀವಿ, ಶರೀರವಾಗಿ ಜೀವನ ಮಾಡೋದ್ರಿಂದ ಶುದ್ಧರಾಗಿದ್ದೇವೆ. ನಾನು ಭಾಳ ಅಲ್ಪ ಜೀವಿ, ಹುಟ್ಟಿದ್ದೀನಿ, ಸಾಯ್ತೀನಿ,
ದುಃಖಿ ಅಂತ ಜೀವನ ಮಾಡ್ತೀನಿ ಅಂತ ಅಲ್ಪ ಜೀವಿಗಳಾಗಿದ್ದೀವಿ, ಸೀಮಿತರಾಗಿದ್ದೇವೆ. ಹುಟ್ಟಿದ್ದೀವಿ, ಸಾಯ್ತೀವಿ, ನಾನೊಂದು ಇಷ್ಟು ಮಾತ್ರವೇ ಅನ್ನತಕ್ಕಂಥ ಸೀಮಿತ ಇದೆ ನಮಗೆ. ಹೌದಾ? ಷಡ್ಭಾವ ವಿಕಾರಗಳು ನಿನಗಿಲ್ಲ ಅಂದರೆ ಷಡ್ಭಾವ ವಿಕಾರ ಅನ್ನತಕ್ಕಂಥದ್ದು ನಿನಗೆ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ, ಆ ಷಡ್ಭಾವ ವಿಕಾರ ಅನ್ನತಕ್ಕಂಥದ್ದು ಇದೆ ಅಂತ ತಗೊಂಡಿದ್ದೀವಿ. ನೋಡಿ, ಷಡ್ಭಾವ ವಿಕಾರ ಅನ್ನತಕ್ಕಂಥದ್ದು ನಿನಗೆ ಇಲ್ಲ. ಯಾಕಪ್ಪ ಅಂದರೆ ಇದು ಹಸಿವು ಬಾಯಾರಿಕೆ. ಷಡ್ಭಾವ ವಿಕಾರ ಅಂದರೆ ಹಸಿವು ಬಾಯಾರಿಕೆ ಮತ್ತು ಪ್ರಾಣ, ಹಸಿವು ಬಾಯಾರಿಕೆ, ಸುಖ ದುಃಖ, ಇವುಗಳೇನಿದೆಯೋ ಈ ವಿಕಾರಗಳು ಅನ್ನತಕ್ಕಂಥದ್ದು ಷಡ್ಭಾವ ವಿಕಾರ ಅನ್ನತಕ್ಕಂಥದ್ದು ಯಾವುದಕ್ಕಪ್ಪ ಅಂದರೆ ಅಹಂಕಾರದ ತನಕಲೇ ಹೊರತು ಅಹಂಕಾರವನ್ನು ಬಿಟ್ಟು ಷಡ್ಭಾವ ವಿಕಾರ ಅನ್ನತಕ್ಕಂಥ ನಿನಗೆ ಅಂಟ್ಕೊಳ್ಳಲ್ಲ. ಯಾವ ವಿಕಾರ ಅನ್ನತಕ್ಕಂಥದ್ದು ಇಲ್ಲ. ಪೀಡೆ ದುಃಖ ನೋವು ಎದ್ದುಕೊಂಡು ಅವಳು ವಿಸರ್ಜಿತವಾದದ್ದು ಎಲ್ಲಕ್ಕೂ ನೀನು ಸಾಕ್ಷಿ. ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ಬರುತ್ತೆ, ಆದರೆ ನೀನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೀಯ ಹೊರತು ನೀನು ಯಾವುದೂ ಅಂಟಿಲ್ಲ. ನೋಡಿ, ಷಡ್ಭಾವ ವಿಕಾರ ಅಂದರೆ ಹಸಿವು ಬಾಯಾರಿಕೆ. ಹಸಿವು ಬಾಯಾರಿಕೆ ಯಾವುದಕ್ಕೆ? ಹಸಿವು ಬಾಯಾರಿಕೆ ಶರೀರದ್ದು. ಹೌದಾ? ಹಸಿವು ಬಾಯಾರಿಕೆ ಅನ್ನತಕ್ಕಂಥ ಶರೀರಕ್ಕೆ ಸಂಬಂಧಿಸಿದ್ದು. ಹೌದಾ? ನಾವು ಊಟ ಮಾಡ್ತೀವಿ, ನಮ್ಮಲ್ಲಿ ಊಟ ಮಾಡಬೇಕಾದ್ರೆ ಯಾವ ರೀತಿ ಊಟ ಮಾಡಬೇಕಂದ್ರೆ ಮೌನವಾಗಿ ಊಟ ಮಾಡಬೇಕು ಅಂತ ಇದೆ. ಬಟ್ ಇವಾಗ ಟಿ ವಿ ನೋಡ್ಕೊಂಡು ತಿನ್ನಬೇಕು, ಇದು ಇಲ್ಲ, ಮೌನವಾಗಿ ಊಟ ಮಾಡಬೇಕು. ಆ ಊಟದ ಕ್ರಿಯೆಯನ್ನು ನೋಡ್ತಿದ್ರೆ ಕೇವಲ ಶರೀರಕ್ಕೆ ಆಹಾರ ಹಾಕ್ತಿದ್ದೀವಿ ಹೊರತು ಆ ನೋಡತಕ್ಕಂಥ ತಿಂತಿಲ್ಲ ಅಂತ ಅನ್ಸುತ್ತೆ ನಮಗೆ. ಅಂದರೆ ಹಸಿವು ಬಾಯಾರಿಕೆ ಅನ್ನತಕ್ಕಂಥದ್ದು ಕೇವಲ ಶರೀರ ಧರ್ಮ, ಶೋಕ ಮೋಹ ಅನ್ನತಕ್ಕಂಥದ್ದು ಮನಸ್ಸಿನ ಧರ್ಮ, ಮನಸ್ಸಿಗೆ ಸಂಬಂಧಿಸಿದ್ದು, ಮತ್ತು ಜನ್ಮ ಮರಣ ಅನ್ನೋದು ಪ್ರಾಣದ್ದು. ಜನ್ಮ ಮರಣ ಅನ್ನತಕ್ಕಂಥದ್ದು ಪ್ರಾಣ ಇರೋ ತನಕ ಇದ್ದೀವಿ. ಪ್ರಾಣ ಹೋಯ್ತಂದರೆ ಪ್ರಾಣ ಶುರುವಾಯಿತು ಜನ್ಮ, ಉಸಿರಾಡ್ತಿತ್ತು ಜೀವನ, ಪ್ರಾಣ ಹೋಯ್ತಂದರೆ ಇಲ್ಲ. ಈ ಷಡ್ಭಾವ ವಿಕಾರಗಳು ಅನ್ನತಕ್ಕಂಥದ್ದು ಸ್ವರೂಪಕ್ಕೆ ಸಂಬಂಧ ಇಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಆ ದೇಹಾಭಿಮಾನದಿಂದ ಇವೆಲ್ಲವೂ ನನಗೆ ಇದೆ ಅಂತ ಬದಲಾಗ್ತಾ ಇದ್ದೀವಿ. ಅಲ್ಲ, ಚಿರಂಬದ್ದೋಸಿ ಪುಸ್ತಕ ಬೋಧೋಹಂ ಜ್ಞಾನ ಖಡ್ಗೇನ. ಮತ್ತು ಇವಾಗ ಏನು ಮಾಡಬೇಕು, ಬೋಧೋಹಂ ಜ್ಞಾನ ಖಡ್ಗೇನ, ನಾನೇ ಜ್ಞಾನ ಸ್ವರೂಪ ಅನ್ನತಕ್ಕಂಥ ಜ್ಞಾನ ಖಡ್ಗದಿಂದ ಈ ವಿದ್ಯೆಯನ್ನು ರಾಜವಿದ್ಯಾ ರಾಜಗೌಖ್ಯಂ ಪವಿತ್ರಮಿದ ಉತ್ತಮಂ ಅಂತಾರೆ. ನಮ್ಮನ್ನು ಪವಿತ್ರ ಮಾಡತಕ್ಕಂಥದ್ದಲ್ಲಿ, ನಮ್ಮನ್ನು ಪವಿತ್ರ ಮಾಡೋದು ಅಂದರೆ ವ್ಯಾವಹಾರಿಕವಾಗಿ ಸಾಕಷ್ಟಿದೆ. ಈಗಿನ ಕಾಲಕ್ಕೆ ನೀವೆಲ್ಲ ಅಂದ್ಕೊಳ್ತೀರ ಅದೇನೇನೋ ಬಡ್ಕೊಂಡ್ರೆ ಪವಿತ್ರ ಆಗ್ತೀವಿ ಅಂತ. ಬಾತ್ರೂಮ್ಗಳಲ್ಲಿ ನೋಡಿದ್ರೆ ಅದೇನೇನು ಇಟ್ಟಿರ್ತಾರೋ ಒಂದು ಅರ್ಥ ಆಗಲ್ಲ ನನಗಂತೂ. ಯಾತ್ರದ ಇವೆಲ್ಲ ಎಷ್ಟು ಬಾಟ್ಲಿಗಿರುತ್ತೋ ಇವೆಲ್ಲ ನಮ್ಮನ್ನು ಪವಿತ್ರ ಮಾಡುತ್ತೆ ಅಂದ್ಕೊಳ್ತೀವಿ. ಮಾಡುತ್ತೆ ಅಂತ ಇಟ್ಕೊಂಡು, ಆದರೂ ಸಂಪೂರ್ಣ ಪವಿತ್ರ ಮಾಡುತ್ತೋ ಅಂದರೆ ಇಲ್ಲ. ಬಳ್ಕೊಂಡಾಗ ಚೆನ್ನಾಗಿರುತ್ತೆ, 5 ನಿಮಿಷ ಮತ್ತೆ ಬಳ್ಕೋಬೇಕು. ಮತ್ತು ಈ ಪ್ರಾಯಶ್ಚಿತ್ತ ಕರ್ಮಗಳು ಇದು ನಮ್ಮನ್ನು ಪವಿತ್ರ ಮಾಡುತ್ತೆ ಅಂತ ಮಾಡ್ಬೋದು. ಅದ್ಯಾವುದೋ ಒಂದು ದೋಷ ಇತ್ತು, ಅದಕ್ಕೇನೋ ಒಂದು ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ರೆ ಆ ದೋಷ ಹೋಯಿತು. ಅದು ಸಂಪೂರ್ಣ ಪವಿತ್ರ ಅದು ಅಂದರೆ ಇಲ್ಲ. ಹೌದಾ? ಮತ್ತು ಇನ್ಯಾವುದಪ್ಪ ನಮ್ಮನ್ನು ಪವಿತ್ರ, ಗಂಗೆಯಲ್ಲಿ ಸ್ನಾನ ಮಾಡಿ ಬಂದ್ವಿ, ಸಂತೋಷವೇ, ಭಕ್ತಿಯಿಂದ ಮುಳುಗಿ ಹಾಕಿದರೆ ಆ ಸಮಯಕ್ಕೆ ಪವಿತ್ರ ಅದೇ ಅನಿಸುತ್ತೆ. ಮತ್ತೀಗ ಪವಿತ್ರ ಶುರುವಾಗುತ್ತೆ. ಹೌದಾ? ಮತ್ತು ಸಂಪೂರ್ಣ ನಮ್ಮನ್ನು ಪವಿತ್ರ ಮಾಡತಕ್ಕಂಥದ್ದು ಯಾವುದು ಅಂದರೆ ಈ ವಿದ್ಯೆನೇ. ನಾನು ಹೇಳಿದ್ನಲ್ಲ, ಅದು ಯಾರು ಟಿ ವಿನಲ್ಲಿ ಹೇಳ್ತಿದ್ರು, 15ನೇ ಅಧ್ಯಾಯ. ఎంత పవిత్రం చేస్తుంటే చెప్పలేనంత పవిత్రం చేస్తుంది. ತಿಂಕಿ ಹೇಳ್ತಾರೆ ನಿನ್ನ ತಲೆ. ಈ ಜನಗಳು ಅಷ್ಟೇ, ಎಷ್ಟು ಚೆನ್ನಾಗಿ ಹೇಳಿದ್ರು, ಏನು ಹೇಳಿದ್ರು. ನಾನು ಅವತ್ತು ಕೇಳಿದ್ದೆ, ಯಾರೋ ಭಾಳಷ್ಟು ಚೆನ್ನಾಗಿ ಹೇಳಿದ್ರು ಅಂದರು. ಪವಿತ್ರ ಇದು ಉತ್ತಮನಕ್ಕೆ ಏನು ಹೇಳಿದ್ರು ಹೇಳು. ನಮ್ಗೆ ಹೇಳೋಕ್ಕೆ ಬರಲ್ಲ, ಚೆನ್ನಾಗಿತ್ತು ಅಂತಾರೆ. ಅವ್ರು ಇಷ್ಟೇ ಹೇಳಿದ್ದು, ఎంత పవిత్రం అంటే చెప్పలేము, ఎంత పవిత్రం చేస్తుంటే చెప్పలేము.
ಅಂತ ತಿಣುಕಿ ಅಷ್ಟೇ ಅಂದರೆ ಹೊರತು ಶಂಕರಾಚಾರ್ಯ ಅಂತಾರೆ ಅನೇಕ ಸಹಸ್ರ ಜನ್ಮ ಕೃತ ಸಂಚಿತಮಪಿ ಕ್ಷಣ ಮಾತ್ರದೇವ ಭಸ್ಮೀಕರೋತಿ. ಅನೇಕ ಜನ್ಮಗಳಿಂದ ಮಾಡ್ಕೊಂಡ್ಬಂದಿರ್ತಕ್ಕಂಥ ಸಂಚಿತ ಕರ್ಮ ಏನಿದೆಯೋ, ಇವಾಗ ಅವ್ರು ಹಾಡಿದ್ರಲ್ಲ, ಋಣ ತೀರಿಸ್ಲಿಕ್ಕೋಸ್ಕರ ಈ ಜನ್ಮ ಬಂದಿದೆ. ಅನೇಕ ಜನ್ಮಗಳಿಂದ ಕೂಡ ಹಾಕೊಂಡ ಸಂಚಿತ ಕರ್ಮ ಏನಿದೆಯೋ ಅದನ್ನು ಕ್ಷಣ ಮಾತ್ರದೇ ಭಸ್ಮೀಕರೋತಿ, ಒಂದು ಕ್ಷಣದಲ್ಲಿ ಇಲ್ಲ ಅನ್ನಿಸ್ಬಿಡುತ್ತೆ. ಯಾವಾಗ ಆ ಸ್ವರೂಪೇನ ಅನ್ನೋದು ತಿಳ್ಕೊಂಡ್ರೆ. ಆದ ಕಾರಣ ನೀನು ಬೋಧ ಸ್ವರೂಪ, ಶರೀರ ನೀನಲ್ಲ, ಶರೀರ ಅಭಿಮಾನದಿಂದ ನೀನು ಬದಲಾಗ್ತಾ ಇದೆಯಾ. ಬೋಧೋಹಂ ಜ್ಞಾನ ಖಡ್ಗೇನ, ಆ ಜ್ಞಾನ ಸ್ವರೂಪೇ ನಾನು ಅನ್ನತಕ್ಕಂಥ ಜ್ಞಾನ ಖಡ್ಗದಿಂದ ಆ ಶರೀರ ಅಭಿಮಾನ ಅನ್ನತಕ್ಕಂಥ ತೆಗೆದುಹಾಕು. ಹೌದಾ? ತನ್ನಿಕೃಷ್ಯ ಸುಖಿ ಭವ. ಜ್ಞಾನ ಸ್ವರೂಪೇ ನಾನು ಅನ್ನತಕ್ಕಂಥ ತಿಳುವಳಿಕೆಯಿಂದ ಬಂತಂದರೆ ಶರೀರಾಭಿಮಾನ ಬಿದ್ದೋಯ್ತು, ಅಥವಾ ಶರೀರಾಭಿಮಾನ ಬಿದ್ದು ಹೋಯಿತು ಅಂದರೆ ತತ್ವಮಸಿ ಉಳಿದಿದ್ದು ನೀನು ಅಂದರೆ ಜ್ಞಾನವಾಯಿತು. ಶರೀರಾಭಿಮಾನ ಸಂಪೂರ್ಣ ಬಿಡು, ನೀನು ಸುಖವಾಗಿರ್ತೀಯ. ಇಲ್ಲ ನಾನೇ ಸುಖ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳೋ ಶರೀರಾಭಿಮಾನ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಸುಖಿ ಭವ, ಈ ರೀತಿ ಸುಖವಾಗಿರೋದ್ರೆ ಇದೊಂದು ಹೇಳಿ ನಿಲ್ಲಿಸ್ತೀನಿ, ಟೈಮ್ ಆಯಿತು. ಮಕ್ಕಳನ್ನ ಬೆಳೆದು ನಾವು ಏನು ತಿಳ್ಕೊಂಡಿರಬೇಕು ಅಂದರೆ ಯಾವ ರೀತಿ ಆನಂದವಾಗಿರಬೇಕು ಅಂತ ನಾವು ತಿಳ್ಕೊಂಡಿರ್ಬೇಕು. ಮಕ್ಕಳನ್ನು ಅದೇ ರೀತಿ ತಯಾರು ಮಾಡಬೇಕು. ಮಕ್ಕಳನ್ನು ತೂಗಬೇಕಾದ್ರೆ ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನ ಮಾಯಾ ಪರಿವರ್ಜಿತೋಸಿ. ನೀನು ಶುದ್ಧ ಸ್ವರೂಪ, ಯಾವುದು ಕಂಟಿಲ್ಲ, ನಿರಂಜನ ಸ್ವರೂಪ. ಹೌದಾ? ಬುದ್ಧ ಜ್ಞಾನ ಸ್ವರೂಪ ನೀನು. ಬುದ್ಧೋಸಿ ಸಂಸಾರ ಮಾಯಾ ಪರಿವರ್ಜಿತೋಸಿ. ಸಂಸಾರ ಮಾಯೆ ಅನ್ನತಕ್ಕಂಥದ್ದು ನಿನಗೆ ಅಂಟಿಲ್ಲ. ಸಂಸಾರ ಸ್ವಪ್ನ ತ್ಯಜಮೋಹ ನಿದ್ರ. ಸಂಸಾರ ಅನ್ನತಕ್ಕ ಒಂದು ಸ್ವಪ್ನ, ಸೊ ಆ ಮೋಹವನ್ನು ಬಿಡು. ಇದು ಯಾರಪ್ಪ ಹೇಳಿ? ಮದಾಲಸ ಮಕ್ಕಳನ್ನ ಈ ರೀತಿ ಸಾಕ್ತಾಳಂತೆ. ಮದಾಲಸ ವಾಕ್ಯ ಮುವಾಚ ಪುತ್ರ, ಮಕ್ಕಳನ್ನ ಸಾಕ್ಬೇಕು ಈ ರೀತಿ ಸಾಕ್ತಾಳಂತೆ. ಅದೇ ನಮ್ಮಲ್ಲೇನೋ ಹೇಳ್ತಾರೆ ಅಂತ, ಅದಕ್ಕೆ ಅವರೇನೋ ಅರ್ಥ ಹೇಳ್ತಾರೆ. ಇಲ್ಲ, ಮಕ್ಕಳನ್ನ ಯಾವ ರೀತಿ ಸಾಕ್ಬೇಕಂದ್ರೆ ಇದು ನಿಮ್ಮ ಸ್ವರೂಪ ಅನ್ನೋ ದೃಷ್ಟಿನ ತಯಾರು ಮಾಡಬೇಕು. ಅಷ್ಟು ಮಾಡಿಬಿಟ್ರೆ ಸುಖವಾಗಿರ್ತಾರೆ. ಇನ್ನು ಯಾವ MBBS ಸುಖ ಇಲ್ಲ, ಏನು ಮಾಡೋದು ಸುಖ ಇಲ್ಲ. ಬಟ್ ಸಮಾಜ ಹಾಗಾಗ್ಬಿಟ್ರೆ ಬಿಡೋಕ್ಕೂ ಆಗಲ್ಲ. ಇಲ್ಲಿ ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ